ಕಾಂಗ್ರೆಸ್ ಪಕ್ಷ ಯಾವತ್ತಾದ್ರೂ ನಿಂತಿರೋದಾಗ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಪಿಲ್ಲರ್ಸ್ ಏನಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಸಿದ್ಧಾಂತ ಕಾಂಗ್ರೆಸ್ ಪಕ್ಷ ಪಂಚಾಯತಿ ಹಿಡಿಯೋದಕ್ಕೆ ಪಂಚಾಯತಿ ಹಿಡಿದಿದ್ದಕ್ಕೆ ಮೆಂಬರು ಕೆಟ್ಟವರು ಪಂಚಾಯತಿ ಅಧ್ಯಕ್ಷರು ಕೆಟ್ಟವರು ಪಂಚಾಯತಿ ದುರ್ಬಲ ಪಂಚಾಯತಿ ಅವರು ಸ್ಥಾನಮಾನದಲ್ಲಿ ಕೂರಿಸ್ಬೇಕು. ಪಂಚಾಯತಿ ಅಧ್ಯಕ್ಷರ ಸ್ಥಾನಮಾನ ನೋಡ್ಕೊಳ್ಳೋಷ್ಟರಲ್ಲಿ ಆ ಮೆಂಬರ್ ಎಲ್ಲೆಲ್ಲಿ ಚಲಾವಣೆ ಆಗೋಗ್ತಾರೋ ನಮ್ಮ ಇದರಲ್ಲಿ 5 ವರ್ಷ ಕಳೆದಿದ್ದೇ ಆಗಿದ್ರೆ ಏನಾದರೂ ನನ್ನ ಹೆಸರು ಉಳಿದೋವಂತಂದ್ರೆ ಊರಲ್ಲಿ ಮಾಡುವಂಥ ಅವಕಾಶನೇ ಸಿಗಲ್ಲ. ಒಳ್ಳೆಯವರು ಇರ್ಬೋದು, ಪಂಚಾಯತಿ ಅಧ್ಯಕ್ಷ ಒಳ್ಳೆಯವರು ಇರ್ಬೋದು, 50 ಲಕ್ಷ ಕಳ್ಕೊಂಡು ಇರ್ಬೋದು, ಆದರೆ ಎಲ್ಲೋ ನಾನು ಇನ್ನೂ ಕಾರ್ಮಿಕರಿಗೆ ಕಾಣ್ತಾ ಇದ್ದೆ ತೋರ್ಸೋಣ. ಆದರೆ ಜೀವನದಲ್ಲಿ ಅವರು ತುಂಬ ಪಾಠ ಕಲ್ತಿದ್ದಾರೆ. ಗೆದ್ದಿರೋ ಮೆಂಬರ್ ಸೋತಿರೋ ಮೆಂಬರ್ಗಿಂತ ಪಾಠ ಕಲ್ತಿದ್ದಾರೆ. ನೀವು ಚುನಾವಣೆಯಲ್ಲಿ ಮಾತ್ರ ಕಳ್ಕೊಂಡಿರ್ತೀರ. ಗೆದ್ದಿರೋ ಮೆಂಬರ್ ಸಿಗೋ ಕೆಲಸಗಳಿಗೆಲ್ಲ ಬಂಡವಾಳ ಹಾಕಿ ಬಿಲ್ಲ ಒದ್ದಾಡಿ ಜಗಳ ಆಡ್ಕೊಂಡು ಇಡೀ 5 ವರ್ಷ ಏನು ಕಲ್ತಿದ್ದಾರೆ ಪ್ರತಿ ಮೆಂಬರ್ ಪರಿಸ್ಥಿತಿ ನನಗೆ ಎಲ್ಲರೂ ಸರಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರ ಪರಿಸ್ಥಿತಿ ಆಧಾರದ ಮೇಲೆ ಮೆಂಬರ್ಸು ಒದ್ದಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಕೆಲವೊಬ್ಬರು ಪಾರಾಗಿದ್ದಾರೆ, ಕೆಲವೊಬ್ಬರು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ, ಕೆಲವೊಬ್ರು ಒಳ್ಳೆಯ ಹೆಸರು ಮಾಡಿದ್ದಾರೆ ಊರುಗಳಲ್ಲಿ, ಕೆಲವೊಬ್ರು ಕೆಲಸ ಮಾಡೋ ಜನಗಳ ಹತ್ರ ಮನಸ್ಸಿಂದ ದೂರ ಆಗಿದ್ದಾರೆ. ಎಲ್ಲ ಥರ ಪರಿಸ್ಥಿತಿನ ನೋಡಿದ್ದೀವಿ. ನಾವು ಪಂಚಾಯತಿ ಆ ಲೆವೆಲ್ ಇಳಿಯೋದಕ್ಕೆ ನಮಗೆ 3 ತಿಂಗಳಾಗಿದೆ. ಮುಂದೆ ಚುನಾವಣೆ ಅನ್ನೋದನ್ನ ಕೊನೆಯ ದಿನ ಆಲೋಚನೆ ಮಾಡಿ ನಿಮ್ಮ ಊರಿಗೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅನ್ನೋಂಥ ಅವಕಾಶ ಇದ್ದಾಗ ಇದೊಂದು ಸಂದರ್ಭ. ಸರ್ಕಾರದ ಯೋಜನೆಗಳು ಸ್ವಲ್ಪ ದಿನದ ಮಟ್ಟಿಗೆ ನಿಲ್ಲಿಸಿರ್ತಾರೆ ಅಂದರೆ ಏನು ಕಾರಣ ಅಂದರೆ ಪ್ರತಿಯೊಂದು ಕುಟುಂಬ ಮತ್ತೆ ಅರ್ಜಿ ಆಗಬೇಕು. ಹಿಂದೆ ಆಗಬೇಕು ನೋವು ದೋಷಗಳು ಎಷ್ಟು ಗ್ಯಾರಂಟಿ ಯೋಜನೆಗಳಿದ್ದಾವೆ ಅಷ್ಟು ಗ್ಯಾರಂಟಿ ಯೋಜನೆಗಳಲ್ಲೂ ನೋವು ದೋಷಗಳಾಗಿದೆ ಅನ್ನೋದನ್ನ ಗ್ರಹಿಸಿದ ಮೇಲೆ ಸರ್ಕಾರದ ಅನುದಾನ ತಪ್ಪಾಗಿ ಬೇರೆಯವರಿಗೆ ದುರ್ಬಳಕೆ ಆಗಬಾರದು. ಅವತ್ತು ಸರ್ಕಾರದ ಯೋಜನೆಗಳು ಆರ್ಥಿಕವಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ ಆ ಮನೆ ಮುಟ್ಟಬೇಕು ಅನ್ನುವಂಥದ್ದು ದೂರದೃಷ್ಟಿ. ಆ ದೂರದೃಷ್ಟಿಯಲ್ಲಿ ಆ ಕಾರ್ಯಕ್ರಮ ತಗೊಂಡಾಗ ಯಾವುದೋ ಒಂದು ಸಂದರ್ಭದಲ್ಲಿ ಅದು ತಪ್ಪಾಗಿರ್ಬೋದು, ಅದನ್ನ ಇವತ್ತು ಸರಿಪಡಿಸ್ಕೊಳ್ಳುವಂಥ ಒಂದು ಸಂದರ್ಭ ಬಂದಿದೆ. ಅದನ್ನ ಯಾವ ರೀತಿ ನೀವು ಮಾಡಬೇಕು ಅಂದರೆ ಇದನ್ನ ಒಂದು ಪ್ರತಿಯೊಂದು ಕುಟುಂಬಕ್ಕೂ ನೀವು ಅವರಿಗೆ ಯಾವ ರೀತಿ ಸಹಕಾರ ಮಾಡ್ತೀರೋ ಆ ರೀತಿಯಲ್ಲೇ ಈ ಯೋಜನೆಗಳು ಅವ್ರಿಗೆ ಯಾರು ನಿಜವಾಗ್ಲೂ ಓಟ್ ಹಾಕೋಕ್ಕೆ ಅವಕಾಶ ಕೊಡಲ್ಲ. ಒಂದು ಸಂದರ್ಭ ಯೋಚನೆ ಮಾಡಿ. ಇವತ್ತು 10% ಅಷ್ಟು ಕೂಡ ನೀವು ಬಂದಿಲ್ಲ. ಅದರಲ್ಲಿ ಎಷ್ಟು ಜನಕ್ಕೆ ಟೈಮ್ ಇದೆಯೋ ಪ್ರತಿ ಮನೆಗೂ ಹೋಗೋಕ್ಕೆ, ಪ್ರತಿ ಮನೆಗೂ 10 ಮನೆಗೆ ಹೋಗಿ ವೋಟರ್ ಐ ಡಿ ಇದೆಯಾ, ಕ್ಯಾನ್ಸಲ್ ಆಗಿದೆಯಾ, ಯಾವ ಕಾರಣದಿಂದ ಕ್ಯಾನ್ಸಲ್ ಆಗಿದೆ ಅಂತ ತಿಳ್ಕೊಳ್ಳೋ ತಾಳ್ಮೆ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಆದರೆ ಇವತ್ತು ಮುಖಂಡರೆಲ್ಲರೂ ಬಂದಿದೆ. ಎಷ್ಟು ಜನಕ್ಕೆ ತಾಳ್ಮೆ ಇದೆಯೋ ನಮಗೆ ಗೊತ್ತಿಲ್ಲ. ಅಂದರೆ ವೋಟರ್ ಐ ಡಿ ಕ್ಯಾನ್ಸಲ್ ಮಾಡೋದಕ್ಕೆ 100 ಕಾರಣ ತಿಳ್ಕೊಬಿಟ್ಟು ವೋಟರ್ ಐ ಡಿ ಬಿಡಿಸೋದಕ್ಕೆ ಒಂದು ಕಾರಣ ಇದೆ. ಮಾತ್ರ ಕ್ಯಾನ್ಸಲ್ ಮಾಡೋದಕ್ಕೆ ಪವರ್ ಯಾರಿದೆ, ಯಾರು ಬರ್ತಾರೆ ನಿಮ್ಮ ಮನೆ ಬಾಗಿಲಿಗೆ, ಕ್ಯಾನ್ಸಲ್ ಯಾವ ಉದ್ದೇಶಕ್ಕಾಗುತ್ತೆ, 2 ಕಡೆ ವೋಟ್ ಕ್ಯಾನ್ಸಲ್ ಆಗುತ್ತಾ, ಅಥವಾ 2002 ವೋಟರ್ ಲಿಸ್ಟಲ್ಲಿ ಇರೋದು ಮತ್ತೆ 2025 ಅಲ್ಲಿ ವೋಟರ್ ಲಿಸ್ಟ್ ಇದ್ದರೆ ಆ ವೋಟರ್ ಲಿಸ್ಟಲ್ಲಿ ಇದ್ದರೆ ಪ್ರತಿಯೊಬ್ಬರೂ ಕೂಡ ಅದನ್ನು ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಏನು ದಾಖಲೆ ಕೊಡಬೇಕು ಅಂತ ಒಂದು ಪ್ರೊಸೀಜರ್. ಅದನ್ನು ನಾವು ಮಾಡಲ್ಲ. ವೋಟರ್ ಲಿಸ್ಟ್ ನನ್ನ ಹೆಸರಿದೆ ಅಂತ ಬಿಟ್ಟರು ಕೂಡ ತೊಂದರೆ ಆಗುತ್ತೆ. ವೋಟನ್ನ ಫಸ್ಟ್ ಕಾಪಾಡ್ಬೇಕು. ನೀವು ವೋಟ್ನ ಕಾಪಾಡ್ಕೊಂಡ್ರೆ ಫಸ್ಟ್ ಬರೋದೇ ಗ್ರಾಮ ಪಂಚಾಯತಿ ಎಲೆಕ್ಷನ್. ಫಸ್ಟು ಗ್ರಾಮ ಪಂಚಾಯತಿ ಎಲೆಕ್ಷನ್ ಯಾರೋ ವೋಟ್ ಹಾಕಬೇಕು ಅನ್ನೋ ಮನಸ್ಸಿರೋದು ವೋಟ್ ಕ್ಯಾನ್ಸಲ್ ಆಗುತ್ತೆ. ಅದು ಅವನ ತಪ್ಪು ಇರಲ್ಲ, ನಿಮ್ಮ ತಪ್ಪು ಇರಲ್ಲ. ಅದನ್ನ ಫಸ್ಟ್ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಜವಾಬ್ದಾರಿ ಆಗಬೇಕೀಗ. ಅದನ್ನ ನೀವು ಜವಾಬ್ದಾರಿಯಿಂದ ತಗೊಂಡಾಗ ಮಾತ್ರ ಪ್ರತಿ ಊರಲ್ಲಿ ಎಲ್ಲ ಓಟು ನೋಡೋಕ್ಕಾಗಲ್ಲ. ನಮ್ಮ ಪಂಚಾಯತಿ ರಾಧಾಕೃಷ್ಣ ಅವರು ನೋಡೋಕ್ಕಾಗಲ್ಲ, ಒಂದು ಪಂಚಾಯತಿ ನೋಡೋಕ್ಕಾಗಲ್ಲ. ಆದರೆ ನಮ್ಮ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಒಂದೊಂದು ಬೂತ್ ಜವಾಬ್ದಾರಿ ತಗೊಂಡು ಸರಿ ತಪ್ಪು ಏನಾಗಿದೆ, ಯಾವ ಉಳ್ಕೊಳ್ಳೋಕ್ಕೆ ಯಾವ ಉಳ್ಕೊಳ್ಳಲ್ಲ, ಏನು ಕಾರಣ ಕ್ಯಾನ್ಸಲ್ ಆಗೋದಕ್ಕೆ ಅಂತ ತಿಳ್ಕೋಬೇಕು. ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತಂದರೆ ನಮಗೆ ಕಾಲಾವಕಾಶ ಇರುತ್ತೆ. ನೀವು BLO 2 ಅಲ್ಲಿ ಅಂತೀರಾ, BLOs ತಂದು ನೋಡಿ ಇಂಥ ದಾಖಲೆ ತಗೊಂಡು ಸರಿಪಡಿಸ್ಬೇಕು. ಒಂದ್ಸತಿ ಅದು ಕ್ಯಾನ್ಸಲ್ ಆಗಿ ಎಲೆಕ್ಷನ್ ಕಮಿಷನ್ ಕೊಟ್ಟರೆ ಇನ್ನೂ ದೊಡ್ಡ ಆಗುತ್ತೆ. ಪೇಷಂಟ್ನ ನಾರ್ಮಲ್ ವಾರ್ಡ್ಗೆ ತಗೊಂಡೋಗಿ ICU ಪೇಷಂಟ್ಗೆ ಆಗುತ್ತೆ. ಒಂದ್ಸತಿ BLO ಲೆವೆಲ್ ನಾವು ಕರೆಕ್ಷನ್ ಮಾಡ್ಕೊಳ್ತೇವೆ ಅಂದರೆ ಅದನ್ನು ಮತ್ತೆ ಬೇರೆ ಕಡೆ ಹೋಗಿ ವೋಟ್ನ ಸರಿಪಡಿಸ್ಕೋಬೇಕು ಅಂದರೆ ನಾರ್ಮಲ್ ಆಗಿರೋ ಪೇಷಂಟ್ ಇನ್ನೂ ನಾನು ತುಂಬ ಚೆನ್ನಾಗಿ
ಅವನು ಇಲ್ಲಿನ ಮತದಾರನೇ ಅಲ್ಲ, ಅವರಿಗೆ ಬೆನಿಫಿಟ್ ತಗೋತಾ ಇರೋದ್ರಿಂದ ಇಲ್ಲಿನ ಮತದಾರ ಮಾತ್ರ ಸಿಗ್ಬೇಕು, ಇಲ್ಲಿ ಮತದಾರ ಯಾರು ಅವ್ರಿಗೆ ಸಿಗ್ಬೇಕು ಅಂದ್ರೆ ಬೆಂಗಳೂರಲ್ಲಿ ತುಂಬಾ ಕಡೆ ಬೇರೆ ಸ್ಟೇಟ್ಸ್ ಇಂದ, ಅಸ್ಸಾಮಿಂದ, ಬೇರೆ ಬಿಹಾರ, ಬೇರೆ ಬೇರೆ ಕಡೆಯಿಂದ 40% ಕರ್ನಾಟಕವರಿಂದ 60% ಕರ್ನಾಟಕವರು ಅಲ್ಲದೆ ಇರ್ತಾರೆ. ಅಂದ್ರೆ ವೋಟರ್ಸ್ ಅಲ್ಲದೆ ಇರೋರಿಗೆ ಬೆನಿಫಿಟ್ ಕರೆಂಟ್ ಹೋಗ್ತಾ ಇದೆ, ಗೃಹಲಕ್ಷ್ಮಿ ಹೋಗ್ತಾ ಇದೆ, ಒಂದು ಕಾರ್ಡ್ನಿಂದ ಇಡೀ ರಾಜ್ಯದಲ್ಲಿ ಮತ್ತೆ ಅರ್ಜಿ ತಗೊಳ್ಳೋ ಅರ್ಥ ಮಾಡ್ತಾರೆ. ವೋಟರ್ ಯಾರಾಗ್ತಾರೆ ಹಳ್ಳಿಯಲ್ಲಿ ಓಟ್ಬಿಟ್ಟೇ ಇರುತ್ತೆ, ಅವ್ರ ಮೂಲ ಎಲ್ಲಿರುತ್ತೆ ಅವ್ರ ಊರಲ್ಲಿ ಓಟ್ಬಿಟ್ಟೇ ಇರುತ್ತೆ, ನಮ್ಮ ಹಳ್ಳಿಯಲ್ಲಿ ಓಟ್ಬಿಟ್ಟೇ ಇರುತ್ತೆ. ಅದನ್ನ ನೀವು ಪತ್ತೆ ಮಾಡಿ ಓಟ್ನ ಕಾಪಾಡಿದ್ರೆ ನಮ್ಮ ಮನೆಗೆ 5 ಗ್ಯಾರಂಟಿ ಕಾಪಾಡ್ತಾರೆ. ಅವರ ಕುಟುಂಬದಲ್ಲಿ ಒಬ್ಬರು ಓಟ್ ನೀವು ಕಾಪಾಡಿದ್ರೆ ಆ ಕುಟುಂಬಕ್ಕೆ ಸಲ್ಲುವಂಥ ಸರ್ಕಾರ ಯೋಜನೆಗಳು ಗ್ಯಾರಂಟಿ ಕಾಮ ಹವಾನಿ ಮುಂದೆ ರೈತರಿಗೆ ಇಲ್ಲಿ ಊರು ಬಿಟ್ಬಿಟ್ಟು ಕೂಲಿಗೆ ಹೋಗಿರ್ತಾರೆ, ಕಷ್ಟ ಅಂತ ಅವರಿಗೆ 5 ಬೆನಿಫಿಟ್ 5 ಗ್ಯಾರಂಟಿ ಸರ್ಕಾರದ ಮಹತ್ವವಾಗಿರುವಂಥ ಯೋಜನೆಗಳನ್ನ ಅವ್ರ ಮನೆಗೆ ಮುಗಿಸಿದಿರ ಅನ್ನುವಂಥದ್ದು ಒಂದು ಒಳ್ಳೆ ಸೇವೆನ ಮಾಡಿರ್ತೀರ ಪ್ರತಿ ಕುಟುಂಬಕ್ಕೂ. ಪ್ರತಿಯೊಬ್ಬರು ಓದಿರಲ್ಲ, ಓದಿದ್ರು ಅದು ಅರ್ಥ ಆಗಿರಲ್ಲ. ನಾವೇ ಎಷ್ಟೋ ವರ್ಕ್ಶಾಪ್ ಹೋದ್ರು ನಮ್ಮಲ್ಲಿ ಇವ್ರಿಗೆಲ್ಲ ವರ್ಕ್ಶಾಪ್ ಮಾಡಿದ್ದಾರೆ, ನಾಗರಾಜಣ್ಣಗೆ ಮಾಡಿದ್ದಾರೆ, ಎಷ್ಟೊಂದು ಸಲ ಅರ್ಥನೇ ಆಗಿಲ್ಲ. ಅಷ್ಟು ಪದ್ಧತಿ ಇದೆ, ಅಷ್ಟು ಪದ್ಧತಿ ಇದೆ. ವೋಟರ್ ಐಡಿ ಏನೇನು ಸಮಸ್ಯೆ ಸೃಷ್ಟಿ ಮಾಡ್ತಾರೆ, ಹೆಂಗೆ ಕ್ಯಾನ್ಸಲ್ ಮಾಡ್ತಾರೆ, ಪದ್ಧತಿ ಜಾಸ್ತಿ ಇದೆ. ಆದರೆ ಒಂದೇ ಒಂದು ಕಾರಣ ಅಂದ್ಕೊಂಡು ವೋಟರ್ ಐಡಿ ಬಿಡಿಸ್ಬೋದು. ವೋಟರ್ ಐಡಿ ಬಿಡಿಸಿದ್ದೀರ ಅಂದರೆ ಸರ್ಕಾರದ ಎಷ್ಟು ಮಹತ್ವವಾಗಿರುವಂಥ ಯೋಜನೆಗಳಿದ್ದಾರೆ, ಆ ಬಡವರು ಮನೆ ಭಾಗದಲ್ಲಿ ಮುಗಿಸ್ತಾ ಇದ್ದಂಥ ಪುಣ್ಯ ನಿಮಗೆ ಸಿಗುತ್ತೆ. ಅರ್ಥ ಮಾಡ್ತೀವಿ. ಎಲೆಕ್ಷನ್ನೂ ಬಂದೋಗಿ, ಆದರೆ ಬಡವರು ಮನೆ ಭಾಗಕ್ಕೆ ಈ ಯೋಜನೆಗಳನ್ನ ಮುಟ್ಟಿಸ್ಬೇಕು, ಗೌರವ ಇರುತ್ತೆ. ಅದು ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯದ ಜೊತೆಯಲ್ಲಿ ಅದರ ಪುಣ್ಯ ಸಿಗುತ್ತೆ, ಬಡವರಿಗೆ ಸಿಗುತ್ತೆ, ಎಲ್ಲ ಅನುಕೂಲವಾಗಿರೋರಿಗೆ ಸಿಕ್ಕತ್ತೆ. ತುಂಬ ತೊಂದರೆ ಆಗಿರೋದು ಬೆಂಗಳೂರು ಗ್ರಾಮಾಂತರ ಆ ಕಡೆ ಎಲ್ಲ ತುಂಬ ಜನ ವಲಸೆ ಬಂದಿರೋದು. ಕರ್ನಾಟಕದಲ್ಲೇ ತಗೊಂಡಿದ್ರೆ ಪರವಾಗಿಲ್ಲ, ಮೂಲ ಕರ್ನಾಟಕದವರು ಅಲ್ಲಿನ ಮತದಾರರು ಬೇರೆ ಬೇರೆ ಕರೆಂಟ್ ಅನುಕೂಲ ಆಗ್ತಾ ಇದೆ, ಬೇರೆ ಬೇರೆ ಥರ ಕಾಡಿಗೆ ಕಮರ್ಷಿಯಲ್ ಪರ್ಪಸ್ ಅನುಕೂಲ ಆಗ್ತಾ ಇದೆ. ಎಷ್ಟೋ ಜನ ಸತ್ತೋಗಿರೋರು ಇವತ್ತು 1 ಕೋಟಿ ಗೃಹಲಕ್ಷ್ಮಿ ಅನುದಾನ ತಗೊಂಡಿದ್ದಾರೆ ಅನ್ನೋ ಎಲ್ಲ ತಾರತಮ್ಯಗಳನ್ನು ಮುಗಿಸಿ ಅದನ್ನ ಮತ್ತೆ ಹೊಸ ಅರ್ಜಿ ಮರು ಅರ್ಜಿನ ತಗೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಸಾಕ್ಷ್ಯ, ನೀವು ಬಡವರಿಗೆ ಒಂದು ಯೋಜನೆನ ಮನೆ ಭಾಗಕ್ಕೆ ಮುಗಿಸ್ಬೇಕಂದ್ರೆ ನೀವು ನಿಮ್ಮದೇ ಆದ ಆಲೋಚನೆ ಮಾಡಿ. ಈಗ ನಮ್ಮ ಹಂತದಲ್ಲಿ, ಪಕ್ಷದ ಹಂತದಲ್ಲಿ, ಸರ್ಕಾರದ ಹಂತದಲ್ಲಿ 100 ಯೋಜನೆ ಇರುತ್ತೆ, 100 ದಾರಿ ಇರುತ್ತೆ. ಆದರೆ ಒಂದು ಊರಲ್ಲಿ ಸಹಾಯ ಮಾಡಬೇಕು ಅಂದರೆ ನೀವು ಮನಸ್ಸು ಮಾಡಿದಾಗ ಮಾತ್ರನೇ ಆ ಯೋಜನೆ ಒಂದು ಮನೆ ಭಾಗಕ್ಕೆ ಹೋಗುತ್ತೆ. ನಾವು ನೋಡ್ತಾ ಇರ್ತೀವಿ, ಹೋಗುವಂಥದ್ದು ಎಷ್ಟೋ ಜನ ಪೆನ್ಷನ್ 600 ರೂಪಾಯಿ ಬಂದಿಲ್ಲ ಅಂತ ನೋಡ್ತಿರ್ತಾ ಇರ್ತಾರೆ, 600 ರೂಪಾಯಿ ಬಂದಿಲ್ಲ ನೋಡ್ತಿರ್ತಾರೆ, 2000 ಬಂದಿಲ್ಲ ಅಂತ ನೋಡ್ತಿರ್ತಾರ ಅಂತ ಯೋಚನೆ ಮಾಡಿ. 600 ರೂಪಾಯಿ ಪೆನ್ಷನ್ ಬಂದಿಲ್ಲ ಅಂತ ಎಷ್ಟೋ ಜನ ನೋಡ್ತಿದ್ದವರು 2000 ಬಿಟ್ಟು ಅಂದ್ರೆ ನೋವಾಗುತ್ತಾ ಇಲ್ಲ. ಅದಕ್ಕೆ ಏನ್ ಮಾರ್ಗ ವಹಿಸೋಣ, ಏನ್ ದಾರಿ, ನಿಮ್ಗೆ ಅನುಭವ ಏನ್ ಅನ್ಸುತ್ತೆ, ಅದಕ್ಕೆ ಕಾಲಾವಕಾಶ ಇದೆ. ಕಾಲಾವಕಾಶದೊಳಗಡೆನೆ ಅದನ್ನ ಸರಿಪಡಿಸ್ಕೋಬೇಕಾಗುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಬಂದಿರೋರೆಲ್ಲರೂ ಕೂಡ ಮುಂದೆ ನಾವು ಸಾಕ್ಷಿ ಆಗಬೇಕು. ರೈತರಿಗೆ, ಬಡವರಿಗೆ, ಕಾರ್ಮಿಕರಿಗೆ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು, ನಮ್ಮ ಪಕ್ಷ ಅವ್ರ ಜೊತೆಯಲ್ಲಿ ನಿಂತಿದೆ ಗಟ್ಟಿಯಾಗಿರುತ್ತೆ. ನಾನೇನು ಸೇವೆ ಮನೋಭಾವ ಇಟ್ಕೊಂಡಿದ್ದೀವಿ, ಯಾವ ರೀತಿ ನಾವು ಅವ್ರ ಮನೆ ಭಾಗಕ್ಕೆ ಈ ಕಾರ್ಯಕ್ರಮನ ಮುಗಿಸ್ತೀವಿ. ವೋಟರ್ ಐಡಿ ಕ್ಯಾನ್ಸಲ್ ಆದಾಗ ಮುಗಿಸೋಕ್ಕಾಗತ್ತೆ. ಒಂದು ಪ್ರಶ್ನೆ ಹಾಕೊಳ್ಳಿ, ವೋಟರ್ ಐಡಿ ಕ್ಯಾನ್ಸಲ್ ಆಗೋದ್ರೆ ಅವ್ರು ಹೋಗಿಲ್ಲ ಅಂದ್ರೆ ಮುಗಿಸೋಕ್ಕಾಗತ್ತ? ಯೋಜನೆಗಳನ್ನ ಮುಗಿಸೋಕ್ಕಾಗತ್ತ? ಸರ್ಕಾರ ಒಂದು ಯೋಜನೆ ಅವ್ರ ಮನೆ ಭಾಗಕ್ಕೆ ತಗೊಂಡು ಹೋಗೋಕ್ಕಾಗತ್ತ? ಆಗಲ್ಲ. ಏನ್ ದಾರಿ? ನಮ್ಮ ಕ್ಷೇತ್ರಕ್ಕೆ ನಾವೇನ್ ದಾರಿ ಬಹಳ ಶಿಸ್ತಿಲ್ಲ. ಮನೆಗೆ ನೀವು ಬಂದು ಈ ತರ ಮಾರ್ಗದರ್ಶನ ಕೊಟ್ಟರು ನಾನು ರೆಡಿ ಇದ್ದೀನಿ ಅಂತ ಅದನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಕಲೆಕ್ಟಿವ್ ಆಗೇ ಹೋಗ್ಬೇಕು. ನಾನು ಅಂದ್ರೆ ಏನು ಸಾಧಿಸಕ್ಕಾಗಲ್ಲ, ನಾವು ಅಂದ್ರೆ ಈ ಕ್ಷೇತ್ರದಲ್ಲಿರುವಂಥ ಬಡವರನ್ನ ನಾವು ಕಾಪಾಡ್ಬೋದು. ರೈತರಿಗೆ, ಬಡವರಿಗೆ ಯೋಜನೆಗಳನ್ನ ಮುನ್ನೋಗೆ ನಾವು ಮಾಡ್ಬೋದು. ನೀವು ಮಾದರಿ ಆಗಬೇಕು. ನಮ್ಮ ಜಿಲ್ಲೆಗೆ, ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು ನಿಮ್ಮನ್ನು ನೋಡಿ ಆ ರೀತಿಯ ಕಾರ್ಯಕ್ರಮ ನಾವು ಮಾಡಬೇಕು. ನೀವು ಮುಂಚೂಣಿಯಲ್ಲಿರ್ಬೇಕು. ಹೇಗೆ ಕೆಲಸ ಮಾಡ್ತಾರೆ ಅಂತ ನಿಮ್ಮ ಹತ್ರ ಬಂದು ಟ್ರೈನಿಂಗ್ ಕೊಡಬೇಕು. ಆ ಮಟ್ಟದಲ್ಲಿ ಆ ಶಿಸ್ತನ್ನು ಕಾಪಾಡ್ಕೊಂಡು ಆ ಮಟ್ಟಕ್ಕೆ ಯೋಜನೆಗಳನ್ನ ಮುಗಿಸೋದ್ರಲ್ಲಿ ಸಾಕ್ಷಿ ಆಗಬೇಕು. ನಿಸ್ವಾರ್ಥವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಯಾವ ರೀತಿ ಸೇವೆ ಮಾಡ್ತಾರೆ ಬಡವರಿಗೆ, ಕಾಂಗ್ರೆಸ್ ಪಕ್ಷ ಯಾವ ರೀತಿ ಒಂದು ಸಂಕಲ್ಪ ಮಾಡಿದೆ ಬಡವರ ಪರವಾಗಿ
ಮುಗಿಸೋದಕ್ಕೆ ಯಾರಾದ್ರೂ ಹೋಗಿದ್ದಾರೆ ಅಂದರೆ ಪಕ್ಷದ ಕಾರ್ಯಕರ್ತರು ಅಷ್ಟೇ ಅಂತ ಹೇಳ್ತಾ ಎಲ್ಲರ ಏನಾದರೂ ಸಲಹೆಗಳಿದ್ರೆ 2 ನಿಮಿಷ ಕೇಳಿಸ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ. ಆದರೆ ನೀವು ವೋಟರ್ ಐ ಡಿ ಉಳಿಸಿ ಮಿಕ್ಕಿದ ವಿಚಾರಕ್ಕೆ ಬೇರೆ ಏನಾದರೂ ಇದ್ರೆ ಹೇಳೋದ್ರಿಂದ ವಿಶೇಷವಾಗಿ ಇದೇ ವಿಚಾರಕ್ಕೆ ನಾವು ಸಭೆ ಕರೆದಿರೋದು. ನೀವು ವೋಟರ್ ಐ ಡಿ ಉಳಿಸೋದಕ್ಕೆ ನಿಮ್ದೇನಾದ್ರೂ ಮಾರ್ಗ ಇದೆಯಾ ವಿಶೇಷವಾಗಿ, ಅಥವಾ ಪಕ್ಷದಿಂದ ಏನು ನಿಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದನ್ನೇ ಮಾಡಿ, ಅಥವಾ ನಿಮ್ಗೆ ಏನಾದರೂ ಬೇರೆ ಆಲೋಚನೆ ಇದೆಯಾ, ಅದಾದ್ಮೇಲೆ ನಿಮ್ಗೆ ಸ್ಪಂದಿಸಲ್ಲ, ಬಿ ಎಲ್ ಓ ಸ್ಪಂದಿಸಲ್ಲ, ಅದಕ್ಕೊಂದು ಮೀಟಿಂಗ್ ಮಾಡಿ. ಫಸ್ಟ್ ನೀವು ಹೋಗೇ ಇರಲ್ಲ, ಒಬ್ಬರು ಮನೆ ಬಾಗಿಲಿಗೆ ಹೋಗಲ್ಲ, ಅವ್ರನ್ನ ಹೇಗೆ ನಿಮಗೆ ಅವ್ರಿಗೆ ಹೇಗೆ ನಾನು ಮೀಟಿಂಗ್ ಮಾಡೋಕ್ಕಾಗುತ್ತೆ? ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿ. ಏನೇನು ನಿಮಗೆ ಸಮಸ್ಯೆಗಳು ಕಂಡು ಬರುತ್ತೆ, ಬಿ ಎಲ್ ಓಸ್ ಹಂತದಲ್ಲಿ ಟೀಚರ್ಸು ಬಿ ಎಲ್ ಓಸ್ ಮಾತ್ರನೇ ಆಗಿದ್ದಾರೆ, ಅವರ ಹಂತದಲ್ಲಿ ಮೀಟಿಂಗ್ ಮಾಡೇ ಮಾಡ್ತೀವಿ, ಸಭೆ ಮಾಡ್ತೀವಿ. ನೀವು ಹೋಗಿ ಸಮಸ್ಯೆಗಳನ್ನ ಪಟ್ಟಿ ಮಾಡಿಕೊಂಡ್ರೆ ಅದು ಇನ್ನೊಂದು ಹಂತದಲ್ಲಿ ಸಭೆ ಮಾಡೋಕ್ಕಾಗುತ್ತೆ. ಅದಾದಮೇಲೆ ನಿಮಗೆ ಆಗಿರುವಂಥ ಒಂದು ಅನುಭವ ಇರುತ್ತೆ, ಅದನ್ನ ಏನಿದೆ ಎಲ್ಲರೂ ಒಂದೊಂದು ನಿಮಿಷ ನೀವು ಸಭೆಗೂ ಹೇಳ್ಬೋದು, ನನಗೂ ಕೂಡ ಹೇಳ್ಬೋದು ಅಂತ ಹೇಳಿ. ಇದು ತುಂಬಾ ಜನರ ಮೇಲೆ ಬೀಳುವಂಥ ಪರಿಣಾಮ ಅಂದರೆ ಬಡವರಿಗೆ ಇದು ತುಂಬಾ ವಿರುದ್ಧವಾದಂಥ ಇದೊಂದು ಯೋಜನೆ ಜಾರಿ ತಂದಿದ್ದಾರೆ. ಇದು ನಾವು ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬರು ಏನು ನಮ್ಮ ಮನೆಗೆ ಅಂತ ಬರ್ತಾರೆ. ಈ ತಿಂಗಳು 30ನೇ ತಾರೀಕಿಂದ ಇದು ಚಾಲ್ತಿಯಲ್ಲಿರುತ್ತೆ, 29ವರೆಗೂ ಅಂದರೆ ಒಂದು ತಿಂಗಳಿರುತ್ತೆ ಇದು ಚಾಲ್ತಿಯಲ್ಲಿ. ಪ್ರತಿಯೊಂದು ಮನೆಗೂ 3 ಟೈಮ್ ಭೇಟಿ ಕೊಡ್ತಾರೆ ಬೇರೆಯವರು. ನಮ್ಮ ಅಲ್ಲಿ ನಾವೇನು ಬೂತ್ ಮಟ್ಟದಲ್ಲಿ ಮಾಡಿದ್ವಿ ನಮ್ಮ ಮುಖಂಡರು ಅದನ್ನು ಫಾಲೋ ಮಾಡಿಕೊಂಡು ಪ್ರತಿಯೊಬ್ಬರು ಪರಿಶೀಲನೆ ಮಾಡಬೇಕು. ನಮ್ಮೂರಲ್ಲಿರೋದು ನಾವು ನೋಡ್ಕೊಂತೀವಿ, ಇನ್ನು ಬೂತಲ್ಲಿರೋದು ಅವ್ರು ನೋಡ್ಕೊ, ಅವ್ರ ಊರು ಅವ್ರು ನೋಡ್ಕೊಂಡ್ರೆ ಸಾಕು. ನಮಗೆ ಎಲ್ಲವೂ ನಾವು ನೋಡೋಂಗಿಲ್ಲ. ಅವ್ರು ಮಾಡೋದು ಪರಿಷ್ಕರಣೆ ಮಾಡ್ತಾರೆ, ನಾವು ಅದನ್ನು ಫಾಲೋ ಮಾಡಬೇಕು. ಬೇರೆ ಕುಂತ್ಕೊಂಡು ನಾವು ಮನೆ ಬರ್ತಾರೆ. BL2 ಅಂದ್ರೆ ನಿಮ್ಮ ನೇಮಕ ಮಾಡಿದ್ರೆ ನಾವು BL2 ನಿಮಗೆ ಅಧಿಕಾರ ಇದೆ, ನೇರವಾಗಿ ಕುತ್ಕೊಂಡು ಅವಶ್ಯ ಮಾತಾಡ್ತಾರೆ. ನಾವು ನೋಡ್ಕೊಂಡ್ರೆ ನಮ್ಮನ್ನೆಲ್ಲ ಪರಿಷ್ಕರಣೆ ನಾವು ಮಾಡ್ಬೋದು. ಯಾರಾದ್ರೂ ಬಿಟ್ಬಿಟ್ಟಿದ್ರೆ ಅದನ್ನ ನಾವು ಮತ್ತೆ ಸೇರ್ಪಡೆ ಮಾಡ್ಬೋದು. ಯಾವ ಥರ ಬಿಟ್ಟಿದೆ ಅದು ನೋಡ್ಬಿಟ್ಟು 2007ರಲ್ಲಿ 2004ರಲ್ಲಿ ಅವ್ರ ತಂದೆದಾಗಲಿ ಅವ್ರ ತಾಯಿದಾಗಲಿ ಮತ್ತು ಅವ್ರ ಅಜ್ಜಿದಾಗಲಿ ಬಿಟ್ಬಿಟ್ಟಿದ್ರೆ ಮತ್ತೆ ಅದನ್ನು ಸೇರ್ಪಡೆ ಮಾಡ್ಕೊತಾರೆ. ಮತ್ತೆ ಆಧಾರ್ ಕಾರ್ಡಲ್ಲಿ ಏನಿದೆ ನಮ್ಮದು ಇಸಿಲು ಅದೇ ಥರ ವೋಟರ್ ಐಡಿಗೆ ಜಂಕ್ ಮಾಡ್ತಾ ಇದೆ. ಅದನ್ನೇನಾದ್ರೂ ನೀವೇನಾದ್ರೂ ಪರಿಷ್ಕರಣೆ ಮಾಡಿದ್ರೆ ಆಧಾರ್ ಕಾರ್ಡ್ ಯಾರಾದ್ರೂ ತಿದ್ದುಪಡಿ ಮಾಡ್ಕೋಬೇಕು. ನಿಮಗೆಲ್ಲ ನಾನು ಗ್ರೂಪಲ್ಲಿ ಹಾಕ್ತೀನಿ, ನಾನು ಅದು ಯಾವ ಥರ ಇದೆ ಡೀಟೇಲ್ಸು ಅದನ್ನ ನೋಡ್ಕೊಂಡು ಸ್ವಲ್ಪ ಫಾಲೋ ಮಾಡ್ಕೋಬೇಕು. ಎಲ್ಲ ಥರ ತಗೊಳ್ತಾ ಇದ್ದೀವಿ. ಇವಾಗ ನೋಡಿ, ಈಗ ಮೇಡಮ್ ಈಗ ನೀವು ಪಂಚಾಯತಿ ವೈಸ್ ಟೂರ್ ಮಾಡ್ತೀರಾ ಅಂತ 2 ದಿನದ ಮಟ್ಟಿಗೆ ಆ ಪಂಚಾಯತಿ ಮುಖಂಡರನ್ನ ಮತ್ತೆ ಪ್ರತಿ 3 ಹಂತದಲ್ಲಿ ನೀವು BL ಟೂರ್ಸ್ನ ನೀವು ಅಲ್ಲೇ ನೋಡ್ತೀರಾ, ಆ ಪಂಚಾಯತಿ ನೀವು ಟೂರ್ ಮಾಡ್ತೀರಾ? ಎಲ್ಲ ಕೊಡ್ತೀವಿ. ಈ ಒಂದು ತಿಂಗಳ ಬೇಕಾಗ್ತೀವಿ ಕಾರ್ಯಕ್ರಮ ಅವ್ರದ್ದು. ನಾವು ಎಲ್ಲ ಪಂಚಾಯತ್ಗೂ ನಾವು ಭೇಟಿ ಕೊಡ್ತೀವಿ. ಅದು ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಪರಿಶೀಲನೆ ಮಾಡ್ತೀವಿ. ನಾನು ಆದರ್ಶ ಮತ್ತೆ ಇನ್ನು ನಮ್ಮ 3 ದಿನ ಅಥವಾ 2 ದಿನ ನಮ್ಮ ಕಾರ್ಯಕ್ರಮಗಳು BL ಟೂರ್ಸ್ ತಲೆ ಕೆಡಿಸ್ಕೊಂಡ್ರೆ ಅದು ಬಗೆಹರಿಸಿ ಒಂದೊಂದು ಹುಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು 4 ತಿಂಗಳಲ್ಲಿ ಒಬ್ಬೊಬ್ಬರಿಂದ ಬರ್ತಾ ಇಲ್ಲ. ಅದು ಯಾವ ಕಾರಣ ತಿಳಿಸಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಾಗ 40,000 ಇತ್ತಂತೆ. ಅವರು 30,000 ಈಗ 30,000 ಒಳ್ಳೆ ಮಾಡಬೇಕು. ಅದಕ್ಕೆ ನಾವು ಮೇಡಮ್ ನಾವು ಗಮನಕ್ಕೆ ತರ್ತೀವಿ. ಮೇಡಮ್ ನಾವು ತಹಶೀಲ್ದಾರ್ ಜೊತೆ ನಾವು ಮಾಡ್ತಾರೆ. ಯಾರು ಯಾವ ಥರ ಮಾಡಬೇಕು ಅಂತ ತಹಶೀಲ್ದಾರ್ ಮೇಡಮ್ ಮಾಡ್ತಾರೆ. ಹಾಗಾಗಿ ಏನು ಇವತ್ತು BL2 ನಾವು ಮಾಡಿದ್ದೀವಿ. ಅವರು BL ನಮ್ಮ ಮನೆ ಕರ್ಕ ಬಂದಾಗ ಅವ್ರ ಜೊತೆಗೆ ಹೋದ್ರೂ ಪರವಾಗಿಲ್ಲ, ಇಲ್ಲಾಂದ್ರೆ ನೀವು ಅವ್ರನ್ನೇ ಮೀಟ್ ಆಗ್ತಾ ಹೋಗಿ ಮತ್ತು ನೀವು ಫೋನ್ ಮಾಡಿ ಅವ್ರು ಕರ್ಸ್ಕೊಂಡು ಅದು ಪರಿಶೀಲನೆ ಮಾಡಿ ಯಾರಾದ್ರೂ ಬಿಟ್ಬಿಟ್ಟಿದ್ದಾರಾ, ಇವ್ರು ಏನು ಮಾಡಬೇಕು, ನಾವು ನಮ್ಮ ಬರೋ ಓಟ್ ಏನಾದರೂ ಬಿಟ್ಬಿಟ್ಟಿದ್ದಾರಾ, ಮತ್ತು ಬೇರೆ ಕಡೆ ಬೆಂಗಳೂರಲ್ಲಿ ಇರ್ತಾರೆ ನಮ್ಮ ಮನೆಯನ್ನು ನೋಡಿ. ನಮಗೆ 4 ಜನ ಫಾರಂ ಇದ್ದರೆ ಮನೆಯಲ್ಲಿ 4 ಫಾರಂ ಕೊಡ್ತಾರೆ, 5 ಜನ ಇದ್ದರೆ 5 ಫಾರಂ ಕೊಡ್ತಾರೆ. ನಾವು ಅದನ್ನು ಫಿಲ್ ಮಾಡಿ ನೋಡ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಬಂದು ಫಾಲೋ ಮಾಡ್ತಾರೆ. ಅದನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು. ನಮ್ಮ ಮಕ್ಕಳು ಅಲ್ಲಿರ್ತಾರೆ ಬೆಂಗಳೂರಲ್ಲಿ, ಅವ್ರು ಬಿಟ್ಬಿಟ್ರೆ ನಮ್ಮನ್ನು ಓಟ್ ಹೋಗ್ತದೆ. ಅವ್ರು ಬಿಡಬಾರ್ದು. ನಮ್ಮ ಮನೇಲಿ ಎಷ್ಟು ನೋಡ್ತಿದ್ರೆ ಅಷ್ಟು ಫಾರಂ ನಾವು ತಗೋಬೇಕು. ಅದನ್ನೆಲ್ಲ ನಮ್ಮ ಹೆಸರು ಎಲ್ಲ ಫಿಲಪ್ ಮಾಡ್ತಾರೆ. ಅದನ್ನು ನಮ್ಮ ಸಿಗ್ನೇಚರ್ ಯಾರು ಮನೆಯಲ್ಲಿ ಯಾರು ಒಬ್ಬರು ಸಿಗ್ನೇಚರ್ ಹಾಕ್ತಾರೆ ಅದನ್ನು ನಾವು BL ಕೊಟ್ಟಿದ್ರೆ ಅವ್ರನ್ನ ಅದನ್ನೆಲ್ಲ ಸೇರಿಸ್ತಾರೆ. ಅದನ್ನೆಲ್ಲ ಬಿಟ್ಬಿಟ್ಟಿದ್ರೆ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. 1 ತಿಂಗಳಿರುತ್ತೆ ಚಾರ್ತಿಯಲ್ಲಿ. ದಯವಿಟ್ಟು ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹಕರಿಸಬೇಕು. ಇದಕ್ಕೆ ಎಲ್ಲರೂ ನಮ್ಮ ಪಕ್ಷನ ಕಟ್ಟಬೇಕಾದ್ರೆ ಇದನ್ನು ನಾವು ನಮ್ಮ ಕೈಯಲ್ಲಿ ಇಟ್ಕೋಬೇಕು. ಒಟ್ಟು ID ಕಾರ್ಡ್ ಇಲ್ಲಾಂದ್ರೆ ನಾವೇನು ಮಾಡೋಕ್ಕೆ ಸಾಧ್ಯವಿಲ್ಲ. ಇದರಿಂದಲೇ ನಮ್ಮ ಗ್ಯಾರಂಟಿಗಳಿಗೆ ಎಲ್ಲರೂ ಮತ್ತೆ ಅಟ್ಯಾಚ್ ಮಾಡ್ತಾರಂತೆ. ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದು ವೋಟರ್ ID ಕಾರ್ಡಲ್ಲಿ ಇರಬೇಕು. ವೋಟರ್ ID ಕಾರ್ಡ್ ಇದ್ದರೆ ನಮಗೆಲ್ಲ ನಮಗೆ ಏನು ಸೌಲಭ್ಯ ಗೌರ್ಮೆಂಟಿಂದ ಬರುತ್ತೆ ಆ ಸೌಲಭ್ಯ ಎಲ್ಲ ನಮ್ಗೆ ಸಿಗಬೇಕಾದ್ರೆ ವೋಟರ್ ID ಕಾರ್ಡ್ ಇರಬೇಕು ಅಂತ ಹೇಳಿದ್ದಾರೆ. ನಮ್ಮ ಸ್ಪೆಷಲ್ ಮೀಟಿಂಗ್
KGF ಮಾಣಿಕಮ್ಮಣ್ಣ ಅವರು ಮಾಡಿದ್ರು. ಆ ಮೀಟಿಂಗಲ್ಲಿ ಹೇಳಿದ್ರೆ ಯಾವುದೇ ಕಾರಣಕ್ಕೂ ವೋಟರ್ ಐ ಡಿ ಕಾರ್ಡಿಂದ ನಮ್ಮ ಹೆಸರು ತೆಗೆಯೋಕೆ ಇಲ್ಲ, ಪ್ರತಿಯೊಬ್ಬರದ್ದು ನಮ್ಮವ್ರದ್ದು ಇರಬೇಕು, ನಮ್ಮವ್ರದ್ದೇ ಪ್ರತಿಯೊಬ್ಬರದ್ದು ನೋಡ್ಕೊಳ್ಳಿ, ನಮ್ಮೂರಲ್ಲಿ ನಾವು ನೋಡ್ಕೋಬೇಕು, ನಮ್ಮ ಬೂತ್ ಮಟ್ಟದಲ್ಲಿ ನಾವು ನೋಡ್ಕೋಬೇಕು ಅಂತ ಹೇಳ್ತಾ ಏನು ಇವತ್ತು ತಾವೆಲ್ಲರೂ ಬಂದಿದ್ದೀರಾ, ಎಲ್ಲರೂ ಸಹಕರಿಸಿ ಲೇಟ್ ಆಗಿದೆ, 3 ಗಂಟೆಗೆ ಬರಬೇಕಾಗಿತ್ತು. ಇದು ಕರ್ನಾಟಕದಿಂದ ಮೇಡಮ್ ಬೇಗನೆ ಕರೆಯಬೇಕಿತ್ತು, ಬಂದಿದ್ರೆ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ. ಎಲ್ರಿಗೂ ನಮಸ್ಕಾರ ಹೇಳಿ. ದಯವಿಟ್ಟು ಬೇತ್ಮಂಗಲ ಅಥವಾ ಕ್ಯಾಸಂಬಳ್ಳಿ ಯಾವುದೋ ದೊಡ್ಡ ಹಳ್ಳಿನಲ್ಲಿ ಸಪ್ರೇಟ್ ಬರ್ತಾರೆ, ಹಳ್ಳಿಗಳಲ್ಲಿ ಒಬ್ಬರೇ ಬರೋದು. ನೀವೆಲ್ಲರೂ ಕೂಡ ಆ ಶಿಕ್ಷಕರನ್ನ ಗಟ್ಟಿಯಾಗಿಟ್ಕೋಬೇಕು. ಅಲ್ಲಿ ಅವ್ರನ್ನ ಸರಿಯಾಗಿ ನಾವು ಇಟ್ಕೊಂಡ್ರೆ ನಾವು 100% ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರನ್ನು ಕೂಡ ನಾವು ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ನಮ್ಮ ನಾಗರಾಜು ಇವರು ಬರಲಿ, ಬೇಕಾದ್ರೆ ನಮ್ಮ ರೆಡ್ಡಿ ಅವರು ಬರಲಿ, ಎಲ್ಲರೂ ಬರಲಿ, MLA ಅವರು ಬರಲಿ, ಎಲ್ಲರೂ ಬರಲಿ. ನಾವು ಮಾಡಬೇಕಾಗಿರೋ ಕೆಲಸ ನಮ್ಮ ಹಳ್ಳಿಯಲ್ಲಿ, ನಮ್ಮ ಬೂತಲ್ಲಿ ನಾವು ನಮಗೆ ಯಾರು ಟೀಚರ್ನ ಹಾಕಿದ್ದಾರೆ, ಅಪ್ಪ ನೀನು 30 ದಿವಸ ನೀನು ನಮಗೆ ನಿನಗೆ ಏನು ಬೇಕೋ ನಾವು ನೋಡ್ಕೋತೀವಿ ಹಾಗೇನಂತ ಹೇಳಿ ಸಂಪೂರ್ಣವಾಗಿ ನಾವು ಅವ್ರನ್ನ ಮನಸ್ಸನ್ನು ಗೆದ್ದುಕೊಂಡು ನಾವು ಪ್ರತಿಯೊಬ್ಬರು ಕೂಡ ನಾಗರಾಜ್ ಹೇಳಿದ್ರೆ ನಮ್ಮವ್ರು ಬೆಂಗಳೂರು ಇದ್ದಾರೆ, ಯಾರೆಲ್ಲನೇ ಇರಲಿ ನಮ್ಮೂರಲ್ಲಿ ಎಷ್ಟಿತ್ತು ಲಾಸ್ಟ್ ಟೈಮ್ ಅಷ್ಟಿರ್ಬೇಕು, ಇವಾಗ ಅಷ್ಟು ಕೂತ್ಕೋಬೇಕು. ಇನ್ನೂ ಜಾಸ್ತಿ ಆಗಬೇಕು ಅಂದರೆ ಇವಾಗ 18 ವರ್ಷ ಆಗಿರ್ತಕ್ಕಂಥವ್ರದ್ದು ಜಾಸ್ತಿ ಆಗಬೇಕು. ಅಥವಾ ನಂದು ಅಂಕಟ್ಟಳ್ಳಿಯಲ್ಲಿ ಇತ್ತು, ಬೇತ್ಮಂಗಲದಲ್ಲಿ ಇತ್ತು, ನಾನು MLA 2 ಕಡೆ ಇವಾಗಿಲ್ಲ, ಈಗ ಆಗಲ್ಲ. ಹಿಂದೆ ಮಾಡಿರ್ತಕ್ಕಂಥದ್ದನ್ನು ಹೇಳ್ತಾ ಇರೋದು, ಈಗ ಆಗಲ್ಲ. ಅದಕ್ಕೆ ನಾವು ಸ್ಪಷ್ಟವಾಗಿ ನಮ್ಮ ಮತವನ್ನು ನಾವು ಉಳಿಸ್ಕೊಳ್ಳುವಂಥ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರೂ ಕೂಡ ಯಾವ ಬೂತಲ್ಲಿ ಯಾವ ಊರಲ್ಲಿ ಅನ್ನೋದನ್ನು ನಾವು ಎಷ್ಟೇ ಮಾತಾಡಿದ್ರು ಕೂಡ ಇದನ್ನು 30 ದಿವಸ ಜೂನ್ 29ರಿಂದ ಜುಲೈ 29ರ ಒಳಗಡೆ ಅದಕ್ಕೆ ಪ್ರಿಯಂಬಲ್ ಆಗಬೇಕಾದ್ರೆ ಯಾವತ್ತಾರು MLA ಅವರು ಒಂದು ವಾರ ಮೊದಲೇ ಬೇಕಾದ್ರೆ ಇಂಥ ಸಭೆಯನ್ನು ಬೇಕಾದ್ರೆ ಕರೆದು ಕೇಳಲಿ, ಅವತ್ತು ಏನು ಹೇಗೆ ಅಂತೇಳಿ ಒಂದು ಮಾಹಿತಿ ನಮ್ಮ ಕಡೆ ನಾನೇ ಪ್ರತಿಯೊಂದು ಬೂತಿಂದ ಕೂಡ ಬರಲಿ. ಅದನ್ನು ನಾವು ಜವಾಬ್ದಾರಿಯಾಗಿ ಪ್ರತಿಯೊಬ್ಬರು ಬರೀ ಗ್ರಾಮ ಪಂಚಾಯತ್ ಮೆಂಬರ್ ಕಂಟೆಂಟ್ ಮಾಡ್ತಾನೆ ಅವ್ನು ಮಾಡಲಿ ಅನ್ನೋದಲ್ಲ. ಮತ ನಮ್ಮ ಹಕ್ಕು. ರಾಹುಲ್ ಗಾಂಧಿಯವರು ಇವತ್ತು ಬರ್ತ್ಡೇ ಅಂತ ಹೇಳ್ತಾರೆ, ಅವ್ರಿಗೆ ನಮ್ಮ ರಾಹುಲ್ ಗಾಂಧಿ ಅವರು ಬರ್ತ್ಡೇ ಅಂತ ಹೇಳ್ತಾರೆ. ಮುಂದೆ ಅವರೇನು ಪ್ರಧಾನಮಂತ್ರಿ ಆಗಬೇಕಾದ್ರೆ ನೀವೆಲ್ಲರೂ ಕೂಡ ಇವತ್ತು ಶಬ್ದ ಮಾಡಬೇಕು. ನಮ್ಮೂರಲ್ಲಿ ಪ್ರತಿಯೊಂದು ಓಟು ಕೂಡ ನಾವು ಮಾಡೇ ತೀರ್ತೀವಿ ಅಂತ ಹೇಳಿ ನೀವೆಲ್ಲರೂ ಕೂಡ ಪ್ರಮಾಣ ಮಾಡಿದಂಗೆ ಮಾಡಿ ಪ್ರತಿಯೊಂದು ಮತವನ್ನು ಕೂಡ ಪ್ರತಿಯೊಂದು ಕೂದಲು ಕೂಡ ಬಿಡದೆ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ MLA ಅವರು ನಮ್ಮಲ್ಲಿ ಕೇಳ್ಬೋದು. ಯಾರಿಗೆ ವೋಟ್ ಮಾಡಬೇಕಾದ್ರೆ ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ತಾವೆಲ್ಲ ಏನು ನಾವು ಬೂತ್ ಮಟ್ಟದ ಕಾರ್ಯಕರ್ತರನ್ನ ನೇಮಿಸಿದ್ದೀವಿ. ಇವಾಗ ಹೇಳಿದ್ರು ನಾಗರಾಜು, ನಾನು ಬರ್ತೀನಿ ಪಂಚಾಯತಿ 2-3 ಪಂಚಾಯತಿಗೆ ಒಂದು ವಿಸಿಟ್ ಕೊಡ್ತೀವಿ, ಎಲ್ಲ ಪಂಚಾಯತ್ಗೂ ವಿಸಿಟ್ ಕೊಡ್ತೀವಿ, 2-3 ದಿವಸ ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮಾರ್ಗದರ್ಶನವನ್ನ ತಿಳ್ಕೊಂಡು ನೀವು ಸಹ ಒಂದೊಂದು ಏನು ಅರ್ಜಿ ಹೇಳಿದ್ರಲ್ಲ ಎಲ್ಲ ಅಪ್ಲಿಕೇಶನ್ಸ್ ತಗೋಬೇಕು. ಎಷ್ಟು ಮಕ್ಳು ಇರ್ತಾರೆ, ಎಷ್ಟು ದೊಡ್ಡವರು ಇರ್ತಾರೆ, ಎಲ್ಲರೂ ಸೇರಿ ಇಷ್ಟು ಜನರು ಇದ್ದೀವಿ ನಾವು ಮನೆಯಲ್ಲಿ ಅಂತ ಅಷ್ಟು ಅಪ್ಲಿಕೇಶನ್ಸ್ ತಗೊಂಡು ನಾವು ಫಿಲ್ಅಪ್ ಮಾಡಿಕೊಡ್ಬೇಕಾಗತ್ತೆ. ಅದನ್ನ ಚಾಚು ತಪ್ಪದೆ ಮಾಡ್ಬೇಕು. ಯಾಕಂದ್ರೆ ಇವಾಗ ಬೆಂಗಳೂರಲ್ಲಿ ಹೋಗಿರ್ತಾರೆ ಮಕ್ಕಳು, ಅವ್ರು ಬಿಟ್ಬಿಟ್ಟು ನಾವೇ 2-3 ತಗೊಂಡ್ಬಿಟ್ಟು ಮಾಡ್ಬಿಟ್ರೆ ಆಗಲ್ಲ. ಅವ್ರದನ್ನು ತಗೊಂಡು ಫಿಲ್ಅಪ್ ಮಾಡ್ಬಿಟ್ಟು ಒಬ್ಬರೇ ಸೈನ್ ಮಾಡಿದ್ರು ಸಾಕು ಅಂತ ಹೇಳ್ತಾ ಇದಾರೆ. ಆ ರೀತಿಯಲ್ಲಿ ತಾವೆಲ್ಲರೂ ಸಹ ಈ ಒಂದು ಕೆಲಸವನ್ನ ಪಕ್ಷದ ವತಿಯಿಂದ ಏನ್ ಹೇಳಿದ್ದಾರೆ ಅದ್ರ ಪ್ರಕಾರ ಪಕ್ಷವನ್ನ ಗಟ್ಟಿ ಮಾಡ್ಬೇಕಾದ್ರೆ ಈ ಒಂದು ಕಾರ್ಯಕ್ರಮ ಆಗ್ಲೇಬೇಕಾಗಿದೆ. ಅದಕ್ಕೋಸ್ಕರ ತಾವೆಲ್ಲರೂ ಒತ್ತು ಕೊಟ್ಟು ಒಂದೊಂದು ಓಟು ಇಂಪಾರ್ಟೆಂಟು, ಯಾರ್ದು ಮಿಸ್ ಆಗ್ಬಾರ್ದು. ಯಾಕಂದ್ರೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಇವಾಗ ಸುಮಾರು SIR ಅಂತ ಹೇಳ್ಬಿಟ್ಟು ಸುಮಾರು ವೋಟರ್ಸ್ ಅನ್ನ ತೆಗೆದಾಕಿದ್ದಾರೆ. ಅದು ನ್ಯೂನತೆಗಳು ಯಾವ ರೀತಿ ತೆಗೆದಿದ್ದಾರೆ ಅನ್ನೋದು ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಎಚ್ಚೆತ್ಕೋಬೇಕಾಗತ್ತೆ. ನಾವೆಲ್ಲರೂ ಅದ್ರ ಬಗ್ಗೆ ಎಚ್ಚೆತ್ಕೊಂಡು ಇವತ್ತು ನಾವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಮಾತ್ರನೇ ನಾವು ಎಲ್ಲದಕ್ಕೂ ಎಲೆಕ್ಷನ್ಸ್ಗೆ ನಾವು ಹೋಗಕ್ಕಾಗೋದು, ನಾವು ಕಾರ್ಯಕರ್ತರನ್ನ ಉಳಿಸ್ಕೊಳಕ್ಕಾಗೋದು, ಜೊತೆಗೆ ನಮ್ಮ ಸರ್ಕಾರ ನಮ್ಮ MLAs ಆಗ್ಬೋದು, ಯಾರನ್ನೇ ಆಗ್ಬೋದು ಉಳಿಸ್ಕೊಳಕ್ಕಾಗೋದು ಪಕ್ಕ ಓಟಿದ್ರೆ ಮಾತ್ರನೇ. ಅದಕ್ಕೋಸ್ಕರ ತಾವೆಲ್ಲರೂ ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ. ಅದರಿಂದ ನೀವೆಲ್ಲ ತಿಳ್ಕೊಂಡು ಈ ಕೆಲಸ ಗಟ್ಟಿಯಾಗಿ ಮಾಡ್ಬೇಕು ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಹಿಂಗೇಪ್ಪ ಅಂತ ಈ ಕ್ಷೇತ್ರದಲ್ಲೇ ಅಲ್ಲ, ಇಡೀ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲೇ ಜಾತಿ ಭೇದ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ MLA ಮೇಡಮ್ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ.
ಊರುಗಳಲ್ಲಿ ಆಕ್ಚುಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವಾಗ ಲೆಫ್ಟ್ ಟು ರೈಟ್ ಅಂತ. ಅದು ಯಾವ ಲೆಫ್ಟ್ ಟು ರೈಟ್ ಅಂತ ಮೇಡಮ್ ಇದುವರೆಗೂ ಗೊತ್ತಿಲ್ಲ. ಆ ವಿಚಾರ ಬಗ್ಗೆ ಮೇಡಮ್ ನಾವು ತಲೆ ಕೂಡ ಹಾಕೊಳ್ಳಲ್ಲ. ಆ ಜಾತಿ ಬಗ್ಗೆನೇ ಗೊತ್ತಿಲ್ಲ. ಇವಾಗ ಇದೊಂದು ಪೇಟಿಎಂ ಟೀಮ್ ಒಂದು ಉತ್ಪತ್ತಿ ಆಗ್ಬಿಟ್ಟಿದೆ ಊರ್ಗಳಲ್ಲಿ. ಅಯ್ಯೋ ಒಳ್ಳೆಯರು ಮಾದಿರಪ್ಪ ಅವ್ರು ಹಂಗ್ ಮಾಡ್ಬಿಟ್ಟಿದ್ದಾರೆ ಹಿಂಗ್ ಮಾಡ್ಬಿಟ್ಟಿದ್ದಾರೆ, ಒಳ್ಳೆಯವ್ರಿಗೆ ಏನೋ ಮಾಡಿಲ್ಲ ಅಂತ. ಇವಾಗ ಆ ಒಂದು ಕಾರಣಕ್ಕೋಸ್ಕರ ತಿಮ್ಮಾಪುರದಲ್ಲಿ ಊರ್ ಪೂರ್ತಿ ಒಳ್ಳೆಯರೇ ಇರೋದು ಮೇಡಮ್. ಅವ್ರು 3 ಬೋರ್ ಹಾಕ್ಬಿಟ್ಟಿದ್ರೆ ತಾವು. ಅವ್ರು ಪ್ರಭಾಕರ್ ಅವರೆಲ್ಲ ಬಂದವರು, ಸುಬ್ರಹ್ಮಣ್ಯ ಅಂತ ಅವರು, ಅದಕ್ಕೆ ವಿಶೇಷವಾದ ವ್ಯಕ್ತಿಗಳು ಅವರೇ. ಅದಕ್ಕೋಸ್ಕರ ದಯವಿಟ್ಟು ಅದನ್ನೆಲ್ಲ ಬಿಟ್ಟು ಎಲ್ಲ ನಮ್ಮ ಜನಗಳೆಲ್ಲ ಒಟ್ಟಿಗೆ ಇದ್ದು ನಾವು ಎಲ್ಲರನ್ನು ಗೆಲ್ಸ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ವಿಚಾರವನ್ನು ನಮ್ಮ ಬ್ಲಾಕ್ ಒಂದು ಹಾಡಿತ್ತು, ವೆಂಕಣ್ಣ ಎಕಡ್ పోతావర ಇಕ್ಕಡ್ರಾ ಅಂತ. ತೆಲುಗು ಸಾಂಗು. ಅಟ್లా ಪ್ರತಿಯೊಬ್ಬರನ್ನು ಕರೆದು ಮುಂದೆ ಕೂತ್ಕೊಂಡು ಆ ಜವಾಬ್ದಾರಿ ಹೇಳ್ತಾ ಇದ್ರೆ, ನಾವು ಸುಮ್ಮನೆ ಇದ್ರೆ ಹಿಂಗೆ ಪ್ರತಿಯೊಂದು ಹೇಳ್ತಾ ಇದ್ದಾರೆ ಅವರು. ಆಮೇಲೆ ಪ್ರತಿಯೊಂದು ಕೆಲಸನೂ ನಾವು ಕೇಳ್ದೇನೆ ಮಾಡಿದ್ದಾರೆ. ಜನಸಾಮಾನ್ಯರು ಮಾತಾಡ್ಕೊಳ್ಳೋದು ಹೇಳ್ತೀನಿ ನಾನು. ఏంపా మీ ఎమ్మెల్యే పర్వాలేదప్పా, ఏడ ఊర్లో ఏం గలాట్లు పెట్టలేదు ಅಂತ MA చేస్తామంది, మేము అడగ ముందరే చేస్తామంది ಅಂತ ಒಂದು ಹೆಸರು ತಗೊಂಡಿದ್ದಾರೆ. ಅವರ ಜವಾಬ್ದಾರಿನ ಅಷ್ಟು ಕಚ್ಚಿಟ್ಟಾಗಿ ಮಾಡ್ತಾ ಇದ್ದಾರೆ. ಮೊದಲು ನಾವೆಲ್ಲ ಇದ್ವಿ, ಸಣ್ಣ ಕೆಲಸ ಕೂಡ ವಿಧಾನಸೌಧಕ್ಕೆ ಹೋಗ್ಬೇಕಾಗಿತ್ತು, ಸಣ್ಣ ಕೆಲಸಕ್ಕೆ. ಈಗ ಅವರು ಬಂದ ಮೇಲೆ ವಿಧಾನಸೌಧ ಮೆಟ್ಲೆ ಯಾರು ಹತ್ತಿಲ್ಲ, ಕಾರ್ಯಕರ್ತರಾಗ್ಲಿ ಯಾರು ಹೋಗ್ತಾ ಇಲ್ಲ, ಅವರೇ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಸೆಂಬ್ಲಿನಲ್ಲಿ ಅಷ್ಟೇ, ಇದುವರೆಗೂ ಮಾತಾಡ್ತಾನೆ ಇರಲಿಲ್ಲ ಯಾವ MLA. ಇವ್ರು ಹೋದ್ಮೇಲೆ ಪ್ರತಿಯೊಂದು ಸ್ಪೀಕರ್ ಹತ್ರ ಮಾತಾಡಿ, ಮೊನ್ನೆ ಕೂಡ ಯಾವುದು ಪೌಲ್ಟ್ರಿದು ಬಹಳ ನಷ್ಟ ಆಗ್ತಾ ಇದೆ, ಅದಕ್ಕೇನಾದ್ರು ಮಾಡಬೇಕು ಅಂದರು. ಪ್ರೆಸಿಡೆಂಟ್ ಇಲ್ಲೇ ಇದ್ರು, ಪ್ರಕಾಶ್ ರೆಡ್ಡಿ. ಅದು ಪೌಲ್ಟ್ರಿದು ಅವರು ಬಹಳ ಅಭಿನಂದನೆಗಳು ತಿಳಿಸ್ತಾ ಇದ್ದಾರೆ. ಪೌಲ್ಟ್ರಿದು ಬಹಳ ಕಡೆ ಊರಿಗೆ 2 ಪೌಲ್ಟ್ರಿ ಫಾರ್ಮ್ಸ್ ಇದೆ. ಹಾಗೇನೆ ರೈತರ ಬಗ್ಗೆ ಹೇಳ್ತಾ ಇದ್ರು ಮೇಡಮ್. ಈಗ ఆ మామిడి హಣ್ಣుకి బందిరో గతి ఏమో చెప్తారు, కుక్కలకు కూడా రాలే, అట్లా అయిపోయింది. ರೇಟ್ ಇಲ್ಲ. ಜಪಾನ್ ಇಂಪೋರ್ಟ್ ಆಗ್ತಾ ಇತ್ತು, ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಪಾಪ ಮಾವಿನ ಹಣ್ಣೆ ಕೇಳೋರೇ ಇಲ್ಲ, ಅದನ್ನ ಇನ್ನೂ ತೆಗಿಯೋಳಿಲ್ಲ. ಅದಕ್ಕೆ ಬೇರೆ ಊಜಿನೋನ, ಮಳೆ ಬೇರೆ ಜಾಸ್ತಿ ಬಂದು ಅದಕ್ಕೊಂದು ಬುರ್ಕೆ ಹಾಕ್ತಾ ಇದ್ದಾರೆ ಪ್ಲಾಸ್ಟಿಕ್. ಮಾವಿನ ಹಣ್ಣಿಗೆ ಅಷ್ಟು ಕಷ್ಟ ಆಗ್ಬಿಟ್ಟಿದೆ ರೈತರದು. ಆ ಮಾವಿನ ಹಣ್ಣುಗಳನ್ನ ಏನ್ ಮಾಡೋದು ಗೊತ್ತಿಲ್ಲ. ಟೊಮೆಟೊ ರೇಟ್ ಇಲ್ಲ, ಬದನೆಕಾಯಿ ರೇಟ್ ಇದೆ ಅಂತ ಇವಾಗ, ಅದೇನಾಗತ್ತೋ ಗೊತ್ತಿಲ್ಲ. ಈ ತರ ರೈತರ ಕಷ್ಟ ಬಹಳ ಇದೆ. ಅದನ್ನ ಪಾಪ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅವರು. ಆಮೇಲೆ ಅವ್ರಿಗೆ ಗೊತ್ತು, ಎಲ್ಲ ಪ್ರತಿಯೊಂದು ಗೊತ್ತು, ನಾವೇನು ಹೇಳ್ಬೇಕಾಗಿಲ್ಲ. ಅದಕ್ಕೋಸ್ಕರ ಅವರು ಏನಂದರೆ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ನಿಮ್ಮ ಕೆಲಸ ನೀವು ಮಾಡಿ ಪಕ್ಷಕ್ಕೆ. ಈಗ ಹೊಸ CM ಬಂದಿದ್ದಾರೆ ಶಿವಕುಮಾರ್, ಅವ್ರು ಇನ್ನೂ ಆಕ್ಟಿವ್ ಆಗಿದ್ದಾರೆ. ಇವತ್ತು ತಿರುಪತಿಗೆ ಹೋಗಿದ್ದಾರೆ, ಏನೋ ಗೊತ್ತಿಲ್ಲ. ಮೊನ್ನೆ ಎಲೆಕ್ಷನ್ ಅಲ್ಲಿ ಗೆದ್ದು 4 ಗೆಲ್ಬೇಕಾಗಿತ್ತು ಅಂತದ್ದು 5 ಗೆದ್ದು ಬಿಟ್ಟಿದ್ದಾರೆ. ಇದಕ್ಕಿಂತ ಜನ ದೇಶ ಇನ್ನೇನು ಬೇಕು? ಎಲ್ಲ MLC ಮೊದಲಿಗೆ ನಾವು ಮಾಡಬೇಕಾದ್ರೆ ಇದೇ ಕೆಲಸ ನಾವು. ಯಾಕೆಂತಂದರೆ ಬೂತಲ್ಲಿ ಯಾರು ನಾಯಕರಾಗ್ತಾರೋ ಅವರು ಸ್ಟೇಟು ಸೆಂಟ್ರಲ್ಗೂ ನಾಯಕರು. ಬೂತಲ್ಲಿ ಕೆಲಸ ಮಾಡಿಲ್ಲ ಅಂದರೆ ನಾವೇ ನಾಯಕರು ಮಾಡಿ, ಯಾರೋ MLA ಆಗ್ಬೋದು, ಯಾರನ್ನ ಮೆಂಬರ್ ಆಗ್ಬೋದು, ಯಾರನ್ನ TP ಮೆಂಬರ್ ಆಗ್ಬೋದು, ಜಡ್ಪಿ ನಾಳೆ ಬೆಳಿಗ್ಗೆ ಯಾರನ್ನಾಗಲಿ ನಾವು ಮಾಡಬೇಕಾದ್ರೆ ಬೂತ್ ಕೆಲಸ. ಅಲ್ಲಿ ಬೂತ್ ಕೆಲಸ ಎಲ್ಲ ಮಾಡೋದು ಬಂದು ಕೂತ್ಕೊಂತ ಪ್ರಯೋಜನ ಇಲ್ಲ. ಅಲ್ಲಿ ಕಾವಲು ಕಾಯಬೇಕು. ಯಾಕೆಂತ ನನ್ನ ಅನುಭವ, ನಾನು 84-85 ಚಿನ್ನಪ್ಪನ ಚುನಾವಣೆ ನಿಂತಿದ್ರು. ಅವಾಗ ಪ್ರಕಾಶ್ ಎಂಟ್ಮನಿ ನಿಂತಿದ್ದು ಕಾಂಗ್ರೆಸ್ಸಲ್ಲಿ. ಅವಾಗ ನಮ್ಮ ಬೇರೆ ಊರಿತ್ತು, ಅಲ್ಲೋ ಗಲಾಟೆ ಮಾಡಿ ನನ್ನನ್ನು ಓಡಿಸ್ಬಿಟ್ರು. ನನ್ನ ಓಟೇ ಇಲ್ಲ ಅವಾಗ. 84 14-15 ವರ್ಷ ಇದ್ರು, ಎಲ್ಲ ಆಗೋದಿಲ್ಲ ನಮಗೆ. ಹೌದು, ನಾವು ಚಿನ್ನಪ್ಪನ ಸಪೋರ್ಟ್ ಅವಾಗ ಬಿಟ್ಟಿಲ್ಲ. ಅವಾಗ ಗಿಡಿ ಕಟ್ಟು ಎಡಕೆ ಇಟ್ಕೊಂಡು ನಾನು ಗೋಣಿ ಚೆಲ್ಲ ಹಾಕೊಂಡು ಕೂತ್ಕೊಂಡಿದ್ದೆ, ಚಾಪ ಹಾಕೊಂಡು. ಅಲ್ಲಿ ಕೂತಿದ್ರೆ ಇಲ್ಲಿ ದೂರ, ಅಲ್ಲಿ ಮಧ್ಯಾಹ್ನದವ್ರಿಗಿದ್ದು ಕೆಂಪಯ್ಯಪ್ಪ ಅಂತಿದ್ದೆ, ಬರ್ತದೆ ತಂದು ಹೋಗೋಣ ಮಿಚ್ಚು ಅಂತ್ಯಪ್ರಗಳಿದೆ ಓಡಿಸ್ಬಿಡ್ತಾನೆ ಅಂಥ ಕಾಲ. ಯಾಕೆಂತಂದರೆ ಅಲ್ಲಿಂದ ನಾವು ಬೂತ್ ಕೆಲಸ ಮಾಡಬೇಕು. ಅಲ್ಲಿ ಬೂತ್ ಕೆಲಸ ಮಾಡಿದ್ರೆ MLA ನಮ್ಮ ಹಣೆ ಬರ ಯಾರೋ ಆಗೋರು ಆಗ್ತಾರೆ, ನಾವೇ ಆಗೋದೇನಿಲ್ಲ. ನಾವು ನಿಷ್ಠೆಯಿಂದ ನಮ್ಮ ಪಕ್ಷ ಅಂದಮೇಲೆ ಆ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ನಾವು ಏನು ಸುಮ್ಮನೆ ಲೀಡ್ರ್ ಅಂದ್ಬಿಟ್ಟು ನಾವು ಬಂದ್ಬಿಡೋದು, ಹೋಗ್ಬಿಡೋದು, ಏನೋ ಮಾಡ್ಬಿಡೋದು. ಮೇಡಮ್ ಕೆಲಸ ಮಾಡೋದು ನಮಗೆ ಇನ್ನು ನಮಗಿಂತ ಇಂಥ ಮೇಡಮ್ ಸಿಗೋದಿಲ್ಲ ನಮಗೆ, ನಾವು ನೋಡಿಲ್ಲ.
ನಾವು ನೋಡಿಲ್ಲ ಇಂಥ ಕೆಲಸ. ಯಾಕಂದರೆ ಹಗಲು ರಾತ್ರಿ ದುಡಿತಾರೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಒಂದು ಕೆಲಸ ಆಗಿಲ್ಲ ಅಂದ್ರೆ ಎಮ್ಮೆ ಬಿಡೋದೇ ಇಲ್ಲ. ನಿಮ್ಮ ಎಮ್ಮೆ CM ಕೂಡ ಬಿಡೋದಿಲ್ಲ. ಅಲ್ಲೋಗಿ ಮಲ್ಕೊಂಡ್ಬಿಡ್ತಾರೆ ಬೇಕಂದ್ರೆ ಬಾಗ್ಲಲ್ಲಿ ಕೆಲಸ ಆಗೋರು. ಅಂಥ ಸಂದರ್ಭ ನಾವೇನು ಮಾಡಬೇಕು? ನಮ್ಮ MLA ಗಟ್ಟಿಯಾಗಿರಬೇಕು, ನಮ್ಮ ಪಕ್ಷ ಗಟ್ಟಿಯಾಗಿರ್ಬೇಕಂದ್ರೆ ಬೂತಲ್ಲಿ ಕೆಲಸ ಮಾಡಬೇಕು. ಯಾರು ಬೂತಲ್ಲಿ ಕೆಲಸ ಮಾಡ್ತಾರೋ ಈಗಿನ ಓಟು ಇವಾಗ 500 ಓಟ್ ಒಂದು ಬೂತಲ್ಲಿ ಇದೆ ಅಂದ್ಕೊಳ್ಳಿ. 500 ಓಟು ಬಿಡಬಾರ್ದು. ಒಂದು ಎಕ್ಸ್ಟ್ರಾ ಇನ್ಯಾವುದನ್ನ ಸೇರಿಸ್ಬೇಕು. ಇನ್ನು ನಮ್ಮ ಮನೆ ಪಕ್ಕದಲ್ಲಿ ಯಾರೋ ಬೆಂಗಳೂರು ಕುಟುಂಬನೇ ಇರೋದಿಲ್ಲ ಊರಲ್ಲಿ ತಿಳ್ಕೊಬೇಕು. ಫಸ್ಟು ಕುಟುಂಬನಲ್ಲಿ ಇರೋದಿಲ್ಲ, ಯಾರೂ ಮನೆ ಬೀಗ ಹಾಕಿರ್ತಾರೆ, ಯಾರಿಗೂ ಗೊತ್ತಿರೋದಿಲ್ಲ. ಅವ್ರು ಬೆಂಗಳೂರು ಇರ್ತಾರೆ, ಒಬ್ಬರು ಇರೋದಿಲ್ಲ. ಅವ್ರನ್ನ ತಿಳ್ಕೊಂಡು ಅವ್ರು ಕೂಡ ಓಟ್ ತರಿಸಿ ಅವ್ರ ಹತ್ರ ಎಲ್ಲನೂ ಓಟ್ ಸೇರಿಸ್ಬೇಕು. ಅಂಥ ಕೆಲಸ ಮಾಡಬೇಕಾಗಿರೋದು. ಯಾರು ಆ ಕೆಲಸ ಮಾಡ್ತಾರೋ ಅವರೇ ನಾಯಕರು. ಆ ಬೂತಲ್ಲಿ ಯಾರು ಇವತ್ತು ಮುಂಚೆ ಓಟ್ ಸೇರಿಸಿ ಪಕ್ಷಕ್ಕೆ ದುಡಿತಾರೋ ಅವರೇ ನಾಯಕರು. ಎಲ್ಲರೂ ನಾಯಕರು ಇರ್ಬೋದು. ಆಮೇಲೆ ಮೆಂಬರು TP ಮೆಂಬರ್ ಅವ್ರು ಹೇಳ್ಕೊಂಡು ಹೋಗಲಿ, ನಾವು ನಾಯಕರು ಅಲ್ಲಿ ನಮ್ಮ ಬೂತ್ಗೆ ನಮ್ಮೂರಿಗೆ ನಾವು ನಾಯಕರು. ಅವ್ರು ಆಮೇಲೆ ಎಲ್ಲ ನಾಯಕರು ನಮ್ಮಿಂದನೇ ಅವ್ರು ಆಗೋದು. ನಾವು ಅಲ್ಲಿ ಕೆಲಸ ಮಾಡಬೇಕು. ಆ ಕೆಲಸ ಮಾಡಿದ್ರೆ ಅವ್ರು ನಾವು ಮೆಚ್ಚಿಬೋದು. ಅವ್ರು ನಮ್ಮಿಂದ ಅವರಾಗಿದ್ದಾರೆ, ನಮ್ಮ MLA, ನಮ್ಮ JP ಮೆಂಬರು, ನಮ್ಮ ಮೆಂಬರು ಅಂತ ನಾವು ಕೆಲಸ ಮಾಡಿದರೆ ಏನು ಮಾಡ್ತೀವಿ? ಬೇರೆಯವ್ರು ನಮಗೆ ಪ್ರಯೋಜನ ಏನು ಪ್ರಯೋಜನ ಬರ್ತದೆ? ಆಮೇಲೆ ಹೋಗೋದು ಅಯ್ಯೋ ಒಡೆ ಕೃಷ್ಣಪ್ಪ ಪಾಠ TP ಮೆಂಬರು, JP ಮೆಂಬರು, MLA ನಾವು ಹೋಗೋಕ್ಕಾಗೋದೇ ಇಲ್ಲ ಅವ್ರ ಹತ್ರ. ಇಲ್ಲಾಂದರೆ ಹೋಗ್ಬೇಕು, ಅಲ್ಲಿ ಮೂಲೆ ನಿಂತ್ಕೊಂಡು ಒಡೆ ಹೊಚ್ಕೊಂಡು ಕೊಟ್ರಮ್ಮ ಆ ಕಾಂಗ್ರೆಸ್ ನೋಡ. ನಾನು ಇವಾಗಲೂ ಅಂತ ಕಾಂಗ್ರೆಸ್ ಹೊಟ್ಟು ನಾವು ಹೋಗೋದಿಲ್ಲ. ನಾವು ಯಾರತ್ರ ಕಾಂಗ್ರೆಸ್ ರಾಜಣ್ಣ ಕೇಳಿ ನಾವು ಹೋಗೋದೇ ಅಲ್ಲ. ಯಾಕೆ ಹೋಗ್ಬೇಕು? ಬೇಡ, ನಮ್ಮ ಪಕ್ಷ ಇದ್ದಾಗಿರ್ತೀವಿ ಅಂದರೆ ಬೇಡ. ರಾಧಾಕೃಷ್ಣ ರೆಡ್ಡಿ ನಾವೆಲ್ಲ ಎಷ್ಟು ಓಡಾಡಿದ್ದೀವಿ ಅಂತ. ಒಂದು ಮೀಟಿಂಗ್ ಬಿಡ್ತಾ ಇಲ್ಲ ನಾವು. ತಿರುಪತಿಗೆ ಹೋಗಿ, ಡೆಲ್ಲಿಗೆ ಹೋಗಿ, KC ಸಾಹೇಬರು 92ರಲ್ಲಿ ಡೆಲ್ಲಿಗೆ ಹೋಗಿದ್ದೆ ನಾವು. ಆ ಥರ. ಆಮೇಲೆ 2008ರಲ್ಲಿ ನಮ್ಗೆ ಅವಕಾಶ ಸಿಕ್ಕಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನೆಹರು ಕೇಂದ್ರ ಮೆಂಬರ್ ಮಾಡಿದ್ರು ಸಾಹೇಬ್, ನಮ್ಮ KC ಸಾಹೇಬರು. ಅವಾಗ ಡೆಲ್ಲಿಗೆ ಹೋಗಿದ್ದೆ. ಅವ್ರ ಮನೆಯಲ್ಲ ಊಟ 3 ದಿವಸ ಇದ್ವಿ. ಡೆಲ್ಲಿ ಎಲ್ಲ ನೋಡ್ಕೊಂಡು ಬಂದು 50 ಜನ ಇದ್ವಿ ನಾವು. ಅವರೇ ದುಡ್ಡು ಕೊಟ್ಟಿದ್ರು. ಆ ಥರ ಅಲ್ಲಣ್ಣ, ನಾವು ಮಾಡಿದ ಲೀಡರ್ಶಿಪ್ ಎಲ್ಲರಿಗೂ ಹೋಗ್ಬೋದು. ನಾವು ಬಿಡಿಸ್ತಾರೆ. ನಾವು ಬೂತಲ್ಲೇ ಕೆಲಸ ಮಾಡಿದ್ರೆ ಯಾರು ಬಿಡಿಸ್ತಾರೆ? BL ಅಂದ್ರೆ ಬ್ಲಾಕ್ ಲೆವೆಲ್ ಆಫೀಸರ್, ಅದು ಸರ್ಕಾರದ ವತಿಯಿಂದ ನೇಮಿಸಿರೋ BL. ಇಷ್ಟು ದಿವಸ ಅವರು ಸೇರ್ಪಡೆಗಳು ಬಿಡ್ತಕ್ಕಂಥ ಯಾರು ಸತ್ತೋಗಿದ್ದಾರೆ, ಯಾರು ಊರಲ್ಲಿಲ್ಲ, ಅವ್ರನ್ನೆಲ್ಲ ತೆಗಿತಾ ಇದ್ರು. ಈ ನಡುವೆ SIR ಅಲ್ಲಿ ಏನಾಗಿದೆ ಅಂದರೆ 2025ರಿಂದ ಸುಮಾರು ಎಲೆಕ್ಷನ್ ನಡೆದಿದೆ. ಮೊದಲ ಹಂತದಲ್ಲಿ ನಡೆದಾಗ ಏನಾಗಿದೆ, BL ಸರ್ಕಾರ ವತಿಯಿಂದ BJP ಗುರುತಿಸಿ ನೇಮಕ ಮಾಡಿ ಅವರು ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಇವನ್ನೆಲ್ಲ ತೆಗೆದುಕೊಂಡು ಕಾರ್ಯವನ್ನು ಮಾಡ್ತಾ ಇದ್ರು. ಇದು ವಿರೋಧ ಪಕ್ಷದವರೆಲ್ಲ ಇದನ್ನೆಲ್ಲ ನೋಡಿ ಏನು ಮಾಡಿದ್ರು ಅಂದರೆ SIR ವಿರೋಧ ಮಾಡಿ ಆಮೇಲೆ ಇಲ್ಲ ಎಲೆಕ್ಷನ್ ಕಮಿಷನ್ ಮಾತಾಡಿ ಏನಾಗಿದೆ, ನಿಮ್ಮ ಏಜೆಂಟ್ಸ್ ಒಬ್ಬರು ಇಲ್ಲಿ ನಿಮ್ಮನ್ನು ಕಾನ್ಫಿಡೆನ್ಸ್ ತಗೊಂಡ್ರೆ ನಿಮ್ಮ ಮುಖಾಂತರಲ್ಲೇ ನಾವು ಎಲ್ಲ ಇದು ಮಾಡೋಣ ಬೂತ್ ಲೆವೆಲ್ ಅಂತ BL ಅವ್ರು ಬಂದು ಬ್ಲಾಕ್ ಲೆವೆಲ್ ಏಜೆಂಟ್ ಅಂತ ಎಲ್ಲ ಪಕ್ಷಕ್ಕೂ, ಎಲ್ಲ ಪ್ರಮುಖ ಪಕ್ಷ ಕಾಂಗ್ರೆಸ್ ಆಗಿ, JDS ಆಗಿ, ಬೇರೆ ಸಮಾಜವಾದಿ ಆಗಲಿ, DMK ಆಗಲಿ ಎಲ್ಲ ಪಕ್ಷದ ಒಬ್ಬೊಬ್ಬರನ್ನು ನೇಮಕ ಮಾಡ್ತಾರೆ. ಅವ್ರು ಬಂದು BL ಬ್ಲಾಕ್ ಲೆವೆಲ್ ಗೌರ್ಮೆಂಟ್ ಸರ್ಕಾರ ನೇಮಿಸಿದ್ದಾರೆ. ಅವ್ರ ಜೊತೆ ಸೇರಿಕೊಂಡು ಯಾರಿಲ್ಲ, ಯಾರು ಸತ್ತೋಗಿದ್ದಾರೆ ಅಂತೇನೆ. ಈಗ ನಾವು ತೆಗಿಯೋದು ಈಸಿ, ಬಟ್ ಸೇರ್ಪಡೆ ಮಾಡೋದು ತುಂಬ ಕಷ್ಟ. 40 ವರ್ಷದ ಮೇಲೆ ಆದಮೇಲೆ ಎಲೆಕ್ಷನ್ ಕಮಿಷನಲ್ಲಿ ಇಲ್ಲಿ ಸೇರ್ಪಡೆ ಮಾಡಲ್ಲ. ನೀವು ಮೊದಲೆಲ್ಲಿದ್ದೆ ಅಲ್ಲಿ ಲೆಟರ್ ತೊಗೊಂಡ್ಬರ್ತಾನೆ, ಇಷ್ಟು ವರ್ಷ ಯಾಕೆ ಮಾಡಿಲ್ಲ ಅಂತ ಕೇಳ್ತಾನೆ. ಬಟ್ ತೆಗಿಯೋದು ಈಸಿ. ಇಲ್ಲ ಅವನು ಇಲ್ಲಿ ಬಿಟ್ಟು ಹೋಗಿಲ್ಲ, ಮನೇಲೇ ಇಲ್ಲ ಅಂತ ತೆಗಿತಾನೆ. ಬಟ್ ಸೇರ್ಪಡೆ ಮಾಡೋದು ನಾನು ಹೋಗಿ ಬೆಂಗಳೂರಲ್ಲಿ ಇದ್ದರೆ ಇಷ್ಟು ವರ್ಷ ನೀನು ಎಲ್ಲಿದ್ದೆ, ನಾನು ಅಲ್ಲೋಗಿ ಸೇರ್ಪಡೆ ಮಾಡೋಕ್ಕೆ ಆಗೋದಿಲ್ಲ. ಅವ್ನು ಏನು ಕೇಳ್ತಾನೆ, ಇಷ್ಟು ವರ್ಷ ನೀನು ಎಲ್ಲಿದ್ದೆ ಅಲ್ಲಿಂದ ನೀವು ತೊಗೊಂಡು ಬಾ, ಲೆಟರ್ ತೊಗೊಂಡು ಬಾ ಅಂತಾನೆ. ಇಲ್ಲಿ ನಮ್ಮನ್ನ ಡಿಲೀಟ್ ಮಾಡಿ ಆ ಲೆಟರ್ ತೊಗೊಂಡು ಕೊಡ್ತಾನೆ, ಅಲ್ಲಿ ಸೇರ್ಪಡೆ ಮಾಡ್ತಾನೆ. ಅದರಿಂದಾಗಿ SIR ಬಂದ್ಬಿಟ್ಟು ಏನಂದರೆ ಇಡೀ BJP ಸರ್ಕಾರದ ಒಂದು ಕುತಂತ್ರ ಇದು. ಯಾಕೆಂದರೆ ವಿರೋಧ ಪಕ್ಷದವರು ಇಲ್ಲ ಕಾಂಗ್ರೆಸ್ ಪಕ್ಷದವರು ಸಪೋರ್ಟ್ ಪಕ್ಷದವ್ರನ್ನ ತೆಗಿಬೇಕಂತ. ಈಗ ನೋಡಿ ಮೇಡಮ್ ಹೇಳಿದಾಗೆ ಸ್ಟಾಲಿನ್ ಅಷ್ಟು ಅಪ್ರೋಚ್ ಮಾಡಿದ್ದಾರೆ. ಸ್ಟಾಲಿನ್ ಅಷ್ಟು ಪ್ರಭಾವಿ ನಾಯಕರು, ಆಲ್ ಇಂಡಿಯಾ ಲೆವೆಲಲ್ಲಿ ಸ್ಟಾಲಿನ್ ಅವರು ನಿಂತ್ಕೊಂಡಿದ್ದಾರೆ. ಅವರು ಕ್ಷೇತ್ರದಲ್ಲಿ ಸುಮಾರು ಅದೇ ಕಾನ್ಸ್ಟಿಟ್ಯೂನ್ಸಿಲಿ ಸುಮಾರು ಹೆಸರು ಅಂತ ಇದ್ದಾರೆ. ಅವರು ಸೋಲೋದಕ್ಕೆ ಅದೇ ಕಾರಣ. SIR ಮಾಡಿರೋದೇ ನಾವು ವಿರೋಧ ಪಕ್ಷದಿಂದ ಕಾಂಗ್ರೆಸ್ ಸೋಲ್ಸೋಕ್ಕೆ ಡಿಲೀಟ್ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ 80 ಲಕ್ಷ ಅಲ್ಲಿ ಸೋಲ್ಸಿದ್ದಾರೆ. ಮಮತಾ ಬ್ಯಾನರ್ಜಿ ಕ್ಯಾಂಡಿಡೇಟ್ ಅವ್ರನ್ನೂ ಸೋಲ್ಸಿದ್ದಾರೆ, ಸ್ಟಾಲಿನ್ ಅವರು ಸೋಲ್ಸಿದ್ದಾರೆ. ಈಗಿನ ಅವಧಿಯಲ್ಲಿ ನಾವು ಏನಂದ್ರೆ ತುಂಬ ಹುಷಾರಾಗಿರ್ಬೇಕು. BL ಅವ್ರದ್ದು ಬರ್ತಾರೆ, ಅವ್ರ ಜೊತೆ ನಾವು ಯಾರಾದರೂ BL ಅಂತಲೇ ಅಲ್ಲ, ಬೇರೆಯವ್ರು ಯಾರಿದ್ರು ನಾವು ಬೂತ್ನಲ್ಲಿ ಗ್ರಾಮದಲ್ಲಿ 400 ಮನೆಯಿಂದ 500 ಮನೆಯಿಂದ ಯಾರಾದರೂ ಒಬ್ಬರು ಇಬ್ಬರು ಅವ್ರ ಜೊತೆ ನಿಂತ್ಕೊಂಡು ಅವ್ರ ಜೊತೆ ನೋಡಿ ಯಾರು ತೆಗಿಬೇಕು, ಯಾರು ತೆಗಿಬೇಕು, ಸತ್ತೋಯ್ರನ್ನ ತೆಗೀಲಿ. ಬಟ್ ಈಗ ಬೆಂಗಳೂರಲ್ಲಿ ಹೋಗಿ ಅವ್ನು ಕೆಲಸ ಮಾಡ್ತಾನೆ, ದಿನನಿತ್ಯ ಬೆಳಿಗ್ಗೆ ಹೋಗ್ತಾನೆ, ರಾತ್ರಿ ಬರ್ತಾನೆ. ಅವ್ನು ಹೋಗಿ ಅಲ್ಲಿ ವೋಟರ್ ಐಡಿ ಮಾಡೋದಿಲ್ಲ, ವೋಟರ್ ಐಡಿ ಅಲ್ಲಿ ಮಾಡೋದಿಲ್ಲ. ಅವ್ನು ನಮ್ಮೂರಲ್ಲೇ ಇರಲಿ, ನಮ್ಮೂರಲ್ಲಿ
ಎಲ್ಲ ಜನಗಳು ದೇಶದಲ್ಲಿ ವಾಸಿಸುವ ಎಲ್ಲ ಜನಗಳನ್ನ ಮತದಾರ ಪಟ್ಟಿ ಬರಬೇಕು ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೊದಲು ಈ ದೇಶಕ್ಕೆ ಸಂವಿಧಾನ ಬಂದ ಮೇಲೆ ಭಾರತದಲ್ಲಿ ಇರುವಂಥ ಎಲ್ಲ ಪ್ರಜೆಗಳಿಗೂ ಮತದಾನ ಹಾಕಿಕೊಡ್ಬೇಕು. ಮತದಾನ ಹಾಕಿಕೊಟ್ರೆ ಅವನು ಬಂದುಬಿಟ್ಟು ಅವ್ರ ನಾಯಕರನ್ನ ಆಯ್ಕೆ ಮಾಡ್ತಾನೆ. ಗ್ರಾಮ ಮಟ್ಟದಲ್ಲಿರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟಕ್ಕಾಗ್ಬೋದು, ರಾಷ್ಟ್ರ ಮಟ್ಟಕ್ಕಾಗ್ಬೋದು. ಕೇವಲ ಮತದಾನದಿಂದ ಮಾತ್ರ ನಾಯಕನ ಆಯ್ಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರಗಳು ಇದನ್ನು ಪ್ರಾರಂಭ ಮಾಡ್ತವೆ. ಯಥಾಸ್ಥಿತಿ ನಡ್ಕೊಂಡು ಬರ್ತಾ ಇರುತ್ತೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಬೂತಲ್ಲಿ ಬಂದು ಓಟ್ ಹಾಕೋದು ಯಾರಂದರೆ ಬಡವರು, ಮಧ್ಯಮ ವರ್ಗದವರು, ಹಿಂದುಳಿದವರು. ಏನು ಒಂದು ಚುನಾವಣೆ ಆಯಿತು ಅಂದರೆ ಅವ್ರಿಗೆ ಹಬ್ಬ ಯಾವ ಥರ ಅಂದರೆ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಯಾವ ಥರ ಹೋಗ್ತೀವೋ ನಾವು ಅದೇ ಥರ ಮತದಾನ ಮಾಡಲಿಕ್ಕೆ ಬರ್ತಾರೆ. ಯಾಕಂದರೆ ನಮ್ಮ ಕರ್ತವ್ಯ ಅಂತ, ನಮಗೆ ಸಂವಿಧಾನ ಕೊಟ್ಟಿರೋವಂಥ ಹಕ್ಕದು. ಈ ಹಕ್ಕನ್ನು ನಾವು ನಿಯತ್ತಾಗಿ ಬಂದ್ಬಿಟ್ಟು ಬೂತಲ್ಲಿ ಚಲಾವಣೆ ಮಾಡಬೇಕು. ಜನಗಳನ್ನ ಯಾಮರ್ಸ್ಬೇಕು, ಮತದಾನ ಮಾಡಬೇಕು, ಓಟ್ ಹಾಕ್ಕೋಬೇಕು ಅಂತ ಸಂವಿಧಾನ ಯಾರು ಒಪ್ಪೋದಿಲ್ವೋ ಅವ್ರ ಉದ್ದೇಶ ಬಂದ್ಬಿಟ್ಟು ನಾವು ಬೂತಲ್ಲಿ ಬಂದು ಓಟವರನ್ನು ಬಂದ್ಬಿಟ್ಟು ಅವ್ರ ಪಟ್ಟಿಯಿಂದ ಕಿತ್ತಾಕಬೇಕು ಅಂತ ಮಾಡ್ತಾ ಇರೋ ಹುನ್ನಾರನೇ ಈ SIR. ನಾವೆಲ್ಲರೂ ಕೂಡ ಇವಾಗ ಎಚ್ಚೆತ್ಕೋಬೇಕಾಗಿದೆ. ಯಾಕಂದರೆ ದೇಶದಲ್ಲಿ ಈ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರೋ ಸರ್ಕಾರ ಜನರು ಎಚ್ಚೆತ್ಕೊಳ್ತಾ ಇದ್ದಾರೆ. ಈಗೇನು ಕಾಂಗ್ರೆಸ್ ಜನತಾ ಪಾರ್ಟಿ ಅಂತ ಮಾಡಿಬಿಟ್ಟು ಅದು ಫಾಲೋವರ್ಸ್ ಎಷ್ಟು ಜನ ಆಗಿದ್ದಾರೆ, ಅವರು ಫೀಲ್ಡಿಗೆ ಬಂದು ಏನಾಗುತ್ತೆ, ಸರ್ಕಾರದ ಮೇಲೆ ವಿರುದ್ಧ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗ ಇಡೀ ದೇಶದಲ್ಲಿ ಒಂದು ಅಲೆ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಬಲಿಷ್ಠವಾಗಿತ್ತು. ಹಂತವಾಗಿ ಈಗ ರಾಜ್ಯ ಮಟ್ಟದಲ್ಲಿ ಯಾರನ್ನ ನಾಯಕ ಇರ್ತಾನೆ, ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿ ನಾಯಕನ ಮಾಡಿರುತ್ತೆ. ಮುಖ್ಯಮಂತ್ರಿ ಆಗಿರ್ಬೋದು, ಇಲ್ಲ ಪಕ್ಷದ ಅಧ್ಯಕ್ಷನಾಗಿ ಮಾಡಿರ್ತಾರೆ. ಅವ್ರಿಗಿರುವಂಥ ಸಣ್ಣ ಪುಟ್ಟ ಗೊಂದಲಗಳಿಂದ ಪಕ್ಷನ ಬಿಟ್ಟು ಒಟ್ಟಾಗ್ಬಿಡ್ತಾರೆ. ಆಚೆ ಹೊಟ್ಟೋದವ್ರು ಏನು ಮಾಡ್ತಾರೆ, ಸ್ವಂತ ಪಕ್ಷ ಮಾಡ್ತಿರ್ತಾರೆ. ಸ್ವಂತ ಪಕ್ಷ ಮಾಡಿದಂಥ ಸಂದರ್ಭದಲ್ಲಿ ಪ್ರಾದೇಶಿಕವಾಗಿ ಯಾವುದೇ ಒಂದು ಪಕ್ಷ ಆಗಿಬಿಡ್ತದೆ. ಇಲ್ಲಿ ವರ್ತಕತೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಎಲ್ಲ ರಾಜ್ಯಗಳು ತಗೊಂಡಾಗ ಅಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಯಾರು ಕೆಲಸ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಒಡೆದೋಗಿರೋಂಥವ್ರು. ಈಗ ವೆಸ್ಟ್ ಬೆಂಗಾಲ್ ಇದೆ, ಮಮತಾ ಬ್ಯಾನರ್ಜಿ ಎಲ್ಲಿದ್ದರು, ಕಾಂಗ್ರೆಸ್ಸಲ್ಲೇ ಇದ್ದರು. ಅದೇ ಥರ ಆಂಧ್ರ ಪ್ರದೇಶದಲ್ಲಿ ಕೂಡ ಇವಾಗ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಜಾಯ್ನ್ ಆಗ್ತಾ ಇದ್ದಾರೆ. ಯಾಕೆ ಜಾಯ್ನ್ ಆಗ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ಸನ್ನು ಉಳಿಸ್ಕೊಂಡ್ರೆ ಮಾತ್ರ ಈ ದೇಶವನ್ನು ಕಟ್ಟಲಿಕ್ಕಾಗುತ್ತೆ. ಕಾಂಗ್ರೆಸ್ ಮಾತ್ರ ನಾವು ಈ ದೇಶದ ಪ್ರಜೆಗಳಾಗಿ ಉಳಿಯೋಕ್ಕಾಗುತ್ತೆ ಅನ್ನೋದು ಅವರಿಗೆ ಅರಿವು ಬಂದಿದೆ. ಯಾಕಂದರೆ ಮಮತಾ ಬ್ಯಾನರ್ಜಿಯವರು ಚುನಾವಣೆ ಮೊದಲು ಈ ಥರ SIR ಪ್ರಕ್ರಿಯೆ ವೆಸ್ಟ್ ಬೆಂಗಾಲಲ್ಲಿ ಆಗ್ತಾ ಇದೆ, ಹೆಸರೆಲ್ಲ ಕಿತ್ತಾಕ್ತಾರೆ, ಕೀಳಬಾರ್ದು ಅಂತ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಅವರೇ ವಾದ ಮಾಡ್ತಾರೆ. ಅವರೇ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಈ DL2ನ ಪಕ್ಷದಿಂದ ತಗೊಳ್ಳಿ ಅನ್ನೋದು ಉತ್ತರ ಸಿಗುತ್ತೆ. ಈಗ ನಮ್ಮ ರಾಜ್ಯದಲ್ಲಿ ಈಗ ಮುಂದಿನ ತಿಂಗಳು ಮಾಡೋರಿದ್ದಾರೆ. ಇದಕ್ಕೆ ನಾವೇನು ಮಾಡಬೇಕು, ನಮ್ಮ ಓಟ್ನ ಉಳಿಸ್ಕೊಳ್ಳಿಕ್ಕೆ ನಾವು ಪಕ್ಷದ ಕಾರ್ಯಕರ್ತರಾಗಿ ನಾವೇನು ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಅವರು ತಿಳಿಸಿರೋ ಪ್ರಕಾರ ಒಂದು 10 ದಾಖಲೆ ಕೊಡಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ. 10 ದಾಖಲೆಗಳು ನಮ್ಮ ಮನೆಯಲ್ಲಿದ್ದಾವ. ಮೊಟ್ಟ ಮೊದಲು ನಮ್ಮ ಮನೇಲಿ 5 ಜನ ವೋಟರ್ಸ್ ಇದ್ದಾರೆ ಅಂದರೆ 10 ಜನದಲ್ಲಿ ವಿದ್ಯಾವಂತರಷ್ಟು ಜನ ಅನ್ನೋದು ನಾವು ಟಿಕ್ ಮಾಡ್ಕೋಬೇಕು. ಏನಂದರೆ SLC ವರ್ಗಾವಣೆ ಪತ್ರ, TC ಅಥವಾ ಮಾರ್ಕ್ಸ್ ಕಾರ್ಡ್, ಅದರಲ್ಲಿ ನಮ್ಮ ಹೆಸರು ಏನಿದೆಯೋ ಅದೇ ಥರ ವೋಟರ್ ಲಿಸ್ಟಲ್ಲಿ ಹೆಸರಿರಬೇಕು. ಅದು ದಾಖಲೆ ಆಗುತ್ತೆ. ಅದರಲ್ಲಿ ಇವಾಗ 5 ಜನದಲ್ಲಿ ಎಷ್ಟು ಜನಕ್ಕೆ ಮಾರ್ಕ್ಸ್ ಕಾರ್ಡ್ ಇದೆ ಅದಕ್ಕೆ ಫಸ್ಟ್ ತಗೊಬಿಡೋಣ. ಅದಾದಮೇಲೆ ತಂದೆ ತಾಯಿ ಇದು ದಾಖಲೆ ಏನು ಕೇಳ್ತಾರೆ ಅಂದರೆ ಓದಿರಲ್ಲ, ಅವರು ಅನಕ್ಷರಸ್ಥರಿರ್ತಾರೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, 1987ರಿಂದ ಹಿಂದ್ಗಡೆ ನಮಗೆ ಭೂ ಮಂಜೂರಾತಿ ಪತ್ರ ಬಂದಿದೆಯಾ, ಅಥವಾ ಯಾವುದಾದ್ರೂ ಜಮೀನೋ ಸೈಟೋ ಕೊಂಡ್ಕೊಂಡಿದ್ದೀವಾ, ರಿಜಿಸ್ಟರ್ ಡಾಕ್ಯುಮೆಂಟ್ ಇದೆಯಾ, ಅದನ್ನು ಫಸ್ಟ್ ಕೇಳ್ಕೋಬೇಕು ನಾವು. ಅದು ಕೇಳ್ಕೊಂಡು ಆ ದಾಖಲೆ ಕೊಟ್ಟರೆ ನಮ್ಮ ವೋಟರ್ ಲಿಸ್ಟ್ ಸೇಫ್ ಆಗುತ್ತೆ. ಸಾಮಾನ್ಯವಾಗಿ ಆ ದಾಖಲೆಗಳು ನಮ್ಮ ಹತ್ರ ಇರೋದಿಲ್ಲ. ಮಕ್ಕಳದೇನೋ ವೋಟರ್ ಲಿಸ್ಟಿಗೆ ಹೋಗ್ಬೇಕಾಗಿತ್ತು, ತಂದೆ ತಾಯಿ ಏನು ಮಾಡೋದು, ತಂದೆ ತಾಯಿ ಏನು ದಾಖಲೆ ಸಿಗುತ್ತೆ ಮೊದಲು ನಾವು ಅಲ್ಲಿ ಕೇಳಿ ಅವ್ರು ಕೊಟ್ಟಿರೋ ದಾಖಲೆ ಸಿಕ್ಕಿಲ್ಲ ಅಂದರೆ ಜಾತಿ ಪ್ರಮಾಣ ಪತ್ರನ ನಾವು ಆಧಾರವಾಗಿ ತಹಸೀಲ್ದಾರ್ ಕೊಟ್ಟರೆ ತಗೊತೀವಿ ಅಂತ ಹೇಳಿದ್ದಾರೆ. ಅದನ್ನು ಮಾಡಿಸೋಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಒಮ್ಮೆಲೆ ತಾಲೂಕೆಲ್ಲ ಹೋದರೆ ತಾಲೂಕು ಆಫೀಸಲ್ಲಿ ಮಾಡೋಣ ಕೆಲಸ ಆಗಲ್ಲ. ಈ ವರ್ಷದಿಂದಲೇ ಆ ಕೆಲಸ ಶುರು ಮಾಡಿದ್ರೆ ನಮ್ಮ ಮತಗಳನ್ನ ನಾವು ಉಳಿಸ್ಕೊಳ್ಳೋದ್ರಲ್ಲಿ ಸಂಶಯನೇ ಇಲ್ಲ. ಹಂಗಾಗಿ ಅವರು ದಾಖಲೆ ಏನು ಕೊಟ್ಟಿದ್ದಾರೆ ಕೇಳ್ತಾ ಇದ್ದಾರೆ, ಫಸ್ಟ್ ತಗೊಳ್ಳಿ.
ಪ್ರತಿ ಮನೆಗೆ ಯಾರು ಬೂತ್ ಏಜೆಂಟ್ ನಾನು ಹಾಕ್ತೀನಿ ಅಂತ ಎಲ್ಲರೂ ಇಲ್ಲಿ ತಗೊಂಡ್ಬಿಡ್ತೀವಿ. ಆದರೆ ನಮ್ಮ ಕೆಲಸ ಕಾರ್ಯ ಏನಿರುತ್ತೆ ನಮ್ಮ ಮನೆಗೆ ಸೀಮಿತ ಆಗಿಬಿಟ್ಟಿದೆ. ದಯವಿಟ್ಟು ಇದು ಅಸ್ತಿತ್ವದ ಪ್ರಶ್ನೆ, ನಮ್ಮ ನಾಗರಿಕತೆಯನ್ನು ಉಳಿಸ್ಕೊಳ್ಳೋಂಥ ಪ್ರಶ್ನೆ. ನಾವು ದೃಢ ಸಂಕಲ್ಪ ಮಾಡಬೇಕು. ಒಂದು ತಿಂಗಳಲ್ಲಿ ನಾನು ಎಷ್ಟು ಮನೆಯನ್ನು ಕನೆಕ್ಟ್ ಮಾಡಿದ್ದೀನಿ, ಊರಲ್ಲಿ ಎಷ್ಟು ಜನ ಓಟ್ ಉಳಿಸೋಂಥ ಕೆಲಸ ಮಾಡಿದ್ದೀನಿ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಿ ನಿರ್ಧಾರ ಮಾಡಿ ಪ್ರತಿ ಮನೆಗೂ ಭೇಟಿ ಕೊಟ್ಟು ಯಾರು BLO ಈಗ ಏನಿದ್ದಾರೆ ಸರ್ಕಾರಿ ಶಾಲೆ ಶಿಕ್ಷಕರು ಕೊಡ್ತಾ ಇದ್ದಾರೆ ಅವ್ರ ಹತ್ರ ನಿರಂತರ ಸಂಪರ್ಕ ಇಟ್ಕೊಂಡು ಪ್ರತಿ ಮನೆ ನಾವೇ ಪಟ್ಟಿ ಹಾಕ್ಕೊಂಡು ಆ ಪಟ್ಟಿ ಈ ಮನೆ ಕ್ಲಿಯರ್ ಆಗಿದೆ ಅಂತ ಇಟ್ಕೊಂಡು ಅವ್ರಿಗೂ ಮಾಹಿತಿ ಕರೆಕ್ಟಾಗಿ ಕೊಟ್ಟಾಗ ಮಾತ್ರ ಇದನ್ನು ನಾವು ಸಕ್ಸಸ್ ಆಗ್ತೀವಿ. ಇಲ್ಲಾಂದರೆ ಇವಾಗ 500 ಓಟ್ ಇದೆ, 500 ನಾವು ಬರುತ್ತೆ ಅಂದರೆ ಬರೋದಿಲ್ಲ. ನನ್ನ 1000 ಊರಲ್ಲಿ 700-800 ಪೋಲಿಂಗ್ ಆಗುತ್ತೆ. ಈಗ ಏನಾಗುತ್ತೆ ಅಂದರೆ ಪೋಲಿಂಗ್ ಆಗೋದ್ರಲ್ಲಿ ಇನ್ನೂ 100-200 ತೆಗೆದಾಕ್ಬಿಡ್ತಾರೆ. ಆವಾಗ ನಾವು ಪಂಚಾಯತಿನೂ ಗೆಲ್ಲಕ್ಕಾಗಲ್ಲ, ಅಸೆಂಬ್ಲಿಗೂ ಕಷ್ಟಪಡಬೇಕಾಗುತ್ತೆ, ಪಾರ್ಲಿಮೆಂಟ್ಗೂ ಕಷ್ಟಪಡಬೇಕಾಗುತ್ತೆ. ಆದ್ದರಿಂದ ನಮಗೊಂದು ಅವಕಾಶ ಇದೆ, 1 ತಿಂಗಳು ಬೇರೆ ಕೆಲಸ ಕಾರ್ಯಗಳನ್ನ ಪಕ್ಕಕ್ಕಿಟ್ಟು ಈ ಕೆಲಸ ಕಾರ್ಯ ನಾವು ಮಾಡಬೇಕಂತ ಹೇಳ್ತಾ ನನ್ನ ನಮ್ಮಲ್ಲಿ ತಿಳ್ಕೊಳಕ್ಕೆ ಇವತ್ತಿವಾಗೆಲ್ಲ ಸೇರಿದ್ದೀವಿ. ನನ್ನ ವಿಷಯ ಏನಂದರೆ ಇವತ್ತು ಸುಮಾರು ಜನ 25% ಜನ ಎಲ್ಲ ಬೆಂಗಳೂರಲ್ಲಿದ್ದಾರೆ. ಅವರು ಅದೆಲ್ಲ ಲೆಕ್ಕ ಊರಲ್ಲಿ ಸುಮಾರು ಅರ್ಧಕ್ಕರ್ಧ. ಆದ್ದರಿಂದ ಈ ಮೇಸ್ಟ್ರು ಏನು ಮಾಡ್ತಾರೆ ಅಂದರೆ ಪ್ರತಿ ಮನೆಗೆ ಹೋಗ್ತಾರೆ, ಯಾವ ಮನೆ ಬೀಗ ಹಾಕಿದ್ರೆ ಆ ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದ ನಾವು ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಯಾರು ಹೋಗಿದ್ರು ಅವ್ರು ಫೋನ್ ಮಾಡಿ ಈ ಥರ ಓಟ್ ಲಿಸ್ಟ್ ಬಂದಿದೆ, ಇದರಲ್ಲಿ ಕರ್ಕೊಂಡಿದೆ ಎಲ್ಲ ಬರ್ಕೊಂಡು ಕೊಡ್ತೇಬಿಟ್ಟು ಅವ್ರಿಗೆ ತಿಳುವಳಿಕೆ ಕೊಟ್ಟು 5 ನಿಮಿಷ ಕುಸೋನೆ ಸುಮಾರು ಜನ ಬೆಂಗಳೂರು ಅಲ್ಲಿ ಹೋಗಿದ್ದಾರೆ. ಅವನ್ನೆಲ್ಲ ಕರೆಸಿ ನಮ್ಮ ಬೂತ್ನಲ್ಲಿ ಇವಾಗ ಎಷ್ಟು ಜನ ಬಂದಿದ್ದೀರಾ, ನಾವೆಲ್ಲ ಬೂತ್ಗೆ 5 ಜನ 10 ಜನ ಹೋದ್ರೂ ಇವಾಗ ಎಷ್ಟೋ ಜನ ಆಗ್ಬಿಡ್ತೀವಿ. 15 ಬೂತ್ಗೂ ನಾವು ಆರಾಮಾಗಿ ಹೋಗಿ ಅವತ್ತು ಒಂದೊಂದು ಊರು ಅವರೇ ನೋಡ್ಕೋಬೋದು. ಆ ಊರಲ್ಲಿ ಯಾರಿದ್ದಾರೆ ಅವ್ರು ಕರ್ಸ್ಕೊಡೋಣ, ಅವರು ಹೋಟೆಲ್ ಲಿಸ್ಟ್ ಅವ್ರದ್ದು ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ನೋಡಬೇಕು. ಈ ಮೇಸ್ಟ್ರು ಏನು ಮಾಡ್ತಾರೆ ಅಂದರೆ 100% ಬರ್ತಾರೆ, ಮನೆಯಲ್ಲಿ ಯಾವ ಜನ ಸೇರ್ಕೊಂಡು ಕರ್ಸ್ಕೊಡ್ತಾರೆ. ಇನ್ನೊಂದು ವಿಷಯ, ಹೊಸದಾಗಿ ಮದುವೆ ಆಗಿರ್ತಾರೆ ಅವ್ರನ್ನೆಲ್ಲ ಸೇರ್ಪಡೆ ಮಾಡಬೇಕು. ಮತ್ತು ಯಾರು ಸತ್ತಿದ್ದಾರೆ ಅವರು ಎಲ್ಲ ರಿಮೂವ್ ಮಾಡಿ ಹೊಸದಾಗಿ ಎಷ್ಟೋ ಜನ ಮದುವೆ ಆಗಿ ಆಮೇಲೆ ಈಗ 18 ವರ್ಷ ತುಂಬಿದ್ದ ಹುಡುಗರಿರ್ತಾರೆ ಕಾಲೇಜು 18 ವರ್ಷ ಆದಮೇಲೆ ಅವ್ರನ್ನೆಲ್ಲ ಸೇರ್ಪಡೆ ಮಾಡ್ಕೋಬೇಕು, ಅವ್ರನ್ನೆಲ್ಲ ನೋಡಬೇಕು. ಈ ಊರಲ್ಲಿ ಎಷ್ಟು ಜನ ಇದ್ದಾರೆ, ಮಕ್ಕಳು ಯಾವ ಕಾಲೇಜಿಗೆ ಹೋಗ್ತಾರೆ ಅವನ್ನೆಲ್ಲ ನೋಡಬೇಕು, ಅವ್ರನ್ನ ಕರೆಸ್ಬೇಕು, ಅವ್ರನ್ನೆಲ್ಲ ಮನೆ ಹೋಗಿ ಹೇಳ್ಬಿಟ್ಟು ಅವ್ರನ್ನೆಲ್ಲ ಸೇರಿಸ್ಕೋಬೇಕು. ಇದೆಲ್ಲ ಮಾಡಿ ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ಗೆ ನಾವು ಹೈಯೆಸ್ಟ್ ನಾವು ಇದು ಮಾಡಬೇಕಂದ್ರೆ ನಾವೆಲ್ಲ ಇವಾಗ ವರ್ಕ್ ಮಾಡಬೇಕು. ಈ ವರ್ಕ್ ಮಾಡಿದ್ರೆ ಮಾತ್ರ ಮುಂದಿನ ಎಲೆಕ್ಷನಲ್ಲಿ ನಾವು ಗೆಲ್ಲಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರೂ ಎಲೆಕ್ಷನ್ಗೋಸ್ಕರ ಮುಂದೆ ಎಲೆಕ್ಷನ್ಗೋಸ್ಕರ ನಮ್ಮ ಮೇಡಮ್ ನೆಕ್ಸ್ಟು ಯಾರು ಏನೇ ಹೇಳಿದ್ರು ಎಷ್ಟೇ ಜನ ಹೇಳಿದ್ರು ನಮ್ಮ ಮೇಡಮನ್ನೇ ನೆಕ್ಸ್ಟ್ ಬರೋದು ಒಂದು ಮಿನಿಸ್ಟರ್ ಆಗಬೇಕು ಪ್ರತಿಯೊಬ್ಬರಿಗೂ ಆಸೆ ಇದೆ. ದಯವಿಟ್ಟು ಎಲ್ರಿಗೂ ಒಂದು ಲೇಡೀಸ್ ಕೋಟಾದಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ನಂಬ್ಕೊಂಡಿದ್ದೀವಿ. ಅದು ಸಕ್ಸಸ್ ಆಗಲಿ ಅಂತ ಈ ಮೂಲಕ ನಮ್ಮಲ್ಲಿ ತೋರ್ತಾ ಇದ್ದೀವಿ. ಮತ್ತೆ ಗೆಲ್ಸೋಣ. ನಮ್ಮ ಮೇಡಮ್ ಹತ್ರ ಏನು ಬೇಕಾದ್ರೂ ನಾವು ಕೇಳ್ಬೋದು, ಧೈರ್ಯವಾಗಿ ಏನೇ ಬೇಕಾದ್ರೂ ಡೈರೆಕ್ಟಾಗಿ ಹೋಗ್ಬೋದು. ಒಬ್ಬರು ಮುಖಾಂತರ ಹೋಗಂಗಿಲ್ಲ, ಡೈರೆಕ್ಟಾಗಿ ಹೋಗಿ ಬರೋದು ಕಷ್ಟ ಈ ಥರ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ರು. ನಮಗೆ ಮಾಡಿಲ್ಲ ಅಂದ್ರೂ ನಮ್ಮ ಹೆಣ್ಮಕ್ಳಿಗಂತೂ 100% ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಹೆಣ್ಮಕ್ಳು ಹೋಗಲ್ಲ ಅಂತ ಹೇಳ್ಬಿಟ್ಟು 70% ಹೆಣ್ಮಕ್ಳು ಬೇರೆಯವ್ರಿಗೆ ಹಾಕಲ್ಲ ಅಂತ ಹೇಳ್ಬಿಟ್ಟು ಆ ನಂಬಿಕೆ ನಮಗಿದೆ. ಅದೇ ಥರ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರತಿ ಊರಲ್ಲಿ ಹೋಗಿ ಪ್ರತಿ ಬೂತ್ಗೆ ಹೋಗಿ ನಾವೆಲ್ಲ ಕಷ್ಟಪಡ್ಬೇಕು ಅಂತ ಈ ಮಾತು